ಹೊತ್ತಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮನ್ಸಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಅಧ್ಯಾಯ ನಡೆದಿದೆ. ಬಂಕಾಧಿಕಾರದ 16ನೇ ಮಂಗಲ ಕಲಶಿದೆ. ದ್ರವ್ಯಂ ಸಮಗ್ರಂ ಬಲಾತ್ ತನ್ಮೂಲಾಂ ಬಹುಭಾವ ಸಂತತಿಮಿಮಾಂ ಉದ್ಧರ್ತು ಕಾಮ ಸಮಂ ಆತ್ಮಾನಂ ಸಮುಪೈತಿ ನಿರ್ಭರವಃ ಪೂರ್ಣೈಕ ಸಂವಿದ್ಯುತಂ ಏನೋನ್ಮೂಲಿತಬಂಧ ಏಷ ಭಗವಾನ್ ಆತ್ಮಾತ್ಮನಿ ಸೂರ್ಯತಿ. ಏಷ ಆತ್ಮ ಆತ್ಮಾನಂ ಸಮುಪೈತಿ ಏನ ಆತ್ಮನಿ ಸ್ಫೂರ್ಚ್ಯತಿ. ಪ್ರತ್ಯಕ್ಷವಿರುವಂಥ ಜೀವದ್ರವ್ಯವು ಅದು ಅನಾದಿ ಕಾಲದಿಂದ ಸ್ವರೂಪದಿಂದ ಭ್ರಷ್ಟವಿತ್ತು. ಆದಾಗ್ಯೂ ಈ ಪ್ರಕಾರವಾಗಿ ತನ್ನ ಸ್ವರೂಪಕ್ಕೆ ಪ್ರಾಪ್ತವಾಯಿತು. ಯಾವ ಪ್ರಕಾರ ಆಗಮದಲ್ಲಿ ಹೇಳಿದರೆ ಆ ಪ್ರಕಾರ ಜೀವದ್ರವ್ಯದ ಯಾವ ಸ್ವರೂಪಿದೆ ಶುದ್ಧ ಚೈತನ್ಯ ಅದನ್ನು ಆಸ್ವಾದ ರೂಪವಾಗಿ ಅನುಭವಿಸಿ ಯಾವುದ ರಾಗಾದಿ ಅಶುದ್ಧ ಭಾವಗಳಿದ್ದಾವೆ ಅವುಗಳನ್ನು ಕರ್ಮದ ಉಪಾಧಿ ಇವೆ ಅಂಥೇಳಿ ಜೀವದ್ರವ್ಯದ ಸ್ವರೂಪದ ಹಾಗೆ ಅನುಭವಿಸಲಿಲ್ಲ. ಹೀಗಾಗಿ ಅದು ತನ್ನ ಸ್ವರೂಪಕ್ಕೆ ಪ್ರಾಪ್ತಾಗಿದೆ. ಜಿನೇಂದ್ರ ಭಗವಂತರ ಭಕ್ತಿ ಮಾಡಿ ತನ್ನ ಸ್ವರೂಪಕ್ಕೆ ಪ್ರಾಪ್ತಾಗಿದೆ ಅಂಥೇಳಿ ಹೇಳಲಿಲ್ಲ. ಸ್ವಾಧ್ಯಾಯ ಮಾಡಿ ವ್ರತ ತಪಾದಿಗಳನ್ನು ಮಾಡಿ ತನ್ನ ಸ್ವರೂಪಕ್ಕೆ ಪ್ರಾಪ್ತಾಯಿತು ಅಂಥೇಳಿ ಹೇಳಲಿಲ್ಲ. ಇಲ್ಲಿ ಸಂಪೂರ್ಣ ಬಾಹ್ಯದ ಧರ್ಮದ ಯಾವ ಅಂಗಗಳಿದ್ದಾವೆ ಅವುಗಳಲ್ಲಿನ ರುಚಿಯನ್ನು ಬಿಡಿಸಿ ಅಂತರ್ಮುಖತೆಯ ಪ್ರೇರಣೆಯನ್ನು ಟೀಕಾಕಾರರು ಕೊಟ್ಟಿದ್ದಾರೆ. ಅನೇಕ ವರ್ಷಗಳಿಂದ ಈ ನಿಕೃಷ್ಟ ಪಂಚಮ ಕಾಲದೊಳಗೆ ಧರ್ಮದ ಅನೇಕ ಅಂಗಗಳ ಅವಲಂಬನೆ ಮಾಡಿ ಕೇವಲ ಆಕುಲತೆಯ ಅನುಭವದಲ್ಲಿಯೇ ಉಳಿದಿರುವಂಥ ನಮಗ ಜೀವದ್ರವ್ಯದ ಯಾವ ಸ್ವರೂಪ ಇದೆ ಅಂಥ ತನ್ನ ಶುದ್ಧ ಚೈತನ್ಯದ ಅನುಭವವನ್ನು ಆಸ್ವಾದ ರೂಪವಾಗಿ ಮಾಡುವ ಮಾತು ಹೇಳಿದ್ದಾರೆ. ಉಳಿದ ಯಾವ ಭಾವಗಳಿದ್ದಾವೆ ಇರ್ತವೆ ಅವ ಇರುವನ ಭಾವಗಳು ಇರುವ ಕರ್ಮದ ಸತ್ತ ಉದಯಾದಿಗಳು ಇರುವ ಸಂಯೋಗನೂ ಇರುತ್ತ. ಆದರೆ ಅದೆಲ್ಲ ಕರ್ಮದ ಉಪಾಧಿ ಇದೆ ಅಂಥೇಳಿ ತಿಳಿಯುವಂಥವನಾಗು. ಆ ತಿಳಿಯುವ ಜ್ಞಾನದ ಅನುಭವ ನಿನಗೆ ಸಹಜವಾಗಿ ಆಯಿತು ಅಂತಂದ್ರೆ ನೀನೇನು ಅನಾದಿ ಕಾಲದಿಂದ ಸ್ವರೂಪದಿಂದ ಭ್ರಷ್ಟ ಇದೆಯೋ ಆ ಭ್ರಷ್ಟತೆ ಹೊರಟು ಹೋಗಿ ಸ್ವರೂಪದ ಪ್ರಾಪ್ತಿಯಾಗ್ತಿದೆ ಅಂಥೇಳಿ ಹೇಳಿದರೆ
ನಮಗೆ ಹೇಗೆ ಬೇಕು ಹಾಗೆ ನಾವು ಮಾಡೋದಿದ್ದೇವೆ. ಏನು ಹೇಳಿದ್ರು, ಪ್ರತ್ಯಕ್ಷವಿರುವಂಥ ಜೀವದ್ರವ್ಯವು. ಜೀವದ್ರವ್ಯ ಪ್ರತ್ಯಕ್ಷ ಇದೆ. ಜೀವದ್ರವ್ಯ ಯಾವ ವಿಕಾರಿ ಭಾವರೂಪದಿಂದ, ಅತತ್ವ ಶ್ರದ್ಧಾನ ರೂಪದಿಂದ ಲೋಕದೊಳಗೆ ಕೋಲಾಹಲ ಮಾಡ್ತಾ ಇದೆಯಲ್ಲ, ಅದುವೇ ಜೀವದ ಪ್ರತ್ಯಕ್ಷಿಕೆ ಇದೆ. ಜೀವನನ್ನು ಹುಡುಕುವ ಮಾತು, ಅನ್ವೇಷಣೆ ಮಾಡುವ ಮಾತು ಎಲ್ಲಿದೆ? ಇನ್ನೂ ಸ್ವಲ್ಪ ಸುಲಭಗೊಳಿಸಿದರೆ, ಜೀವ ಪ್ರತಿ ಸಮಯಕ್ಕೆ ವ್ಯಕ್ತ ಇದೆ. ಆದರೆ ಆ ವ್ಯಕ್ತತೆಯನ್ನು ಅನ್ಯದ ಮೂಲಕ ಕಂಡುಕೊಳ್ಳುವ, ಪ್ರಾಪ್ತ ಮಾಡಿಕೊಳ್ಳುವ ಯಾವ ವಿರುದ್ಧ ಕ್ರಮ ಇದೆ ಜೀವದ, ಅದನ್ನು ಇಲ್ಲಿ ಪರಾಸ್ತಗೊಳಿಸ್ತಾ ಇದ್ದಾರೆ, ನಿರಸ್ತಗೊಳಿಸ್ತಾ ಇದ್ದಾರೆ. ವಿರುದ್ಧ ಕ್ರಮ, ಅನ್ಯದ ಆಧಾರದಿಂದ, ಆಶ್ರಯದಿಂದ, ಆಗಮದ ಆಧಾರದಿಂದ, ಗುರುವಿನ ಆಧಾರದಿಂದ, ಜಿನ ವಿಗ್ರಹದ ಆಧಾರದಿಂದ, ತೀರ್ಥಕ್ಷೇತ್ರದ ಆಧಾರದಿಂದ, ಸಮಯವರ್ತಿ ಆಗುವಂಥ ಶುಭರಾಗದ ಆಧಾರದಿಂದ, ಯಾವುದು ನಿಶ್ಚಯ ರತ್ನತ್ರಯ ಅಂತರಂಗದೊಳಗೆ ಇದ್ದ ನಂತರ ಬಾಹ್ಯದೊಳಗ ತತ್ವದ ಶ್ರದ್ಧೆ, ತನ್ನ ಸ್ವರೂಪದ ಜ್ಞಾನ, ರಾಗದ್ವೇಷ ರಹಿತ ಯಾವ ಚಾರಿತ್ರ ಇದೆ, ಆ ವ್ಯವಹಾರ ಚಾರಿತ್ರವನ್ನು, ಭೇದ ರೂಪದ ಚಾರಿತ್ರವನ್ನು ಕೂಡ ಇಲ್ಲಿ ಪರ ಅಂಥೇಳಿ ಹೇಳಿ ತನ್ನ ಸ್ವರೂಪದ ಪ್ರಾಪ್ತಿ ಹೇಗಾಗ್ತಿದೆ ಅನ್ನುವುದರ ಕಡೆಗೆ ಸಂಕೇತ ಮಾಡಿದ್ದಾರೆ. ಭ್ರಮಿತ ಜೀವ ಕೇವಲ ಭ್ರಮೆಯಿಂದ ಬಾಹ್ಯದೊಳಗ ಬಹಳ ಸೂಕ್ಷ್ಮ ಅಂತಂದ್ರೆ ವ್ಯವಹಾರ ರತ್ನತ್ರಯದೊಳಗ ಭೇದರೂಪ ಶ್ರದ್ಧಾಜ್ಞಾನ ಚಾರಿತ್ರದ ಪರಿಣಾಮಗಳೊಳಗ ಧರ್ಮದ ಕಲ್ಪನೆ ಮಾಡಿ ಪ್ರವರ್ತಿಸುವುದು ಕೂಡ ಸ್ವರೂಪದಿಂದ ಭ್ರಷ್ಟತೆ ಇದೆ. ಇಲ್ಲಿ ಅದಕ್ಕೆ ಹೇಳು ಪ್ರತ್ಯಕ್ಷವಿರುವಂಥ ಜೀವದ್ರವ್ಯವು ಕಠಿಣ ನೋಡ್ರಿ. ಹುಡುಕೋದಿರ್ತಿತ್ತು, ಎಲ್ಲಾದರೂ ಪ್ರಯತ್ನಪೂರ್ವಕ ಪ್ರಾಪ್ತ ಮಾಡಿಕೊಳ್ಳೋದಿರ್ತಿತ್ತು ಅಂತಂದ್ರೆ ಈ ಜೀವ ಸ್ವಲ್ಪ ಎಚ್ಚರ ಆಗಬಹುದಾಗಿತ್ತು. ಪ್ರತ್ಯಕ್ಷನೇ ಇದೆ ಅಂಥೇಳಿ ಹೇಳಿದ ನಂತರ ಈ ಜೀವಕ್ಕೆ ಎಚ್ಚರನ ಬರ್ತಾ ಇಲ್ಲ, ಖಾತ್ರನೇ ಇಲ್ಲ ಆಗಿದ್ರೆ. ಅದರ ಜೀವದ್ರವ್ಯ ಪ್ರತ್ಯಕ್ಷ ಇದೆ. ಜೀವದ್ರವ್ಯದ ಕಾರಣದಿಂದ ವಿಕಾರಿ ಭಾವಗಳ ಸಿದ್ಧಿ ಇದೆ. ಜೀವದ್ರವ್ಯದ ಕಾರಣದಿಂದ ದೇಹ ಭೋಗಾದಿಗಳ ಸಿದ್ಧಿ ಇದೆ. ಜೀವದ್ರವ್ಯದ ಪ್ರತ್ಯಕ್ಷಿಕೆಯಿಂದನ ದೇವ ಗುರು ಶಾಸ್ತ್ರದ ಶ್ರದ್ಧೆ ಇದೆ, ಸಿದ್ಧಿ ಇದೆ. ಆದರೆ ಇವನಿಗೆ ದೇವಶಾಸ್ತ್ರ ಗುರುವಿನ ಮಹಿಮೆ ಬರ್ತಿದೆ, ಭೋಗ ರಾಗಾದಿಗಳ ಮಹಿಮೆ ಬರ್ತಿದೆ, ಕರ್ಮದ ಸ್ವರೂಪ ತಿಳಿದು ಬರ್ತಿದೆ ತಕ್ಕ ಮಟ್ಟಿಗೆ, ಮಹಾಪುರುಷರ ಜೀವನ ತಿಳಿದು ಬರ್ತಿದೆ. ಆದರೆ ಅದೆಲ್ಲ ತಿಳಿದ ಯಾವುದರಿಂದ ಬರುವಂಥದ್ದು ಪ್ರತ್ಯಕ್ಷ ಇದೆಯಲ್ಲ, ತನ್ನ ಸ್ವಭಾವ, ತಾನು ತನ್ನ ಸ್ವಭಾವ ಅನ್ನೋದಕ್ಕಿಂತ ತಾನು ಪ್ರತ್ಯಕ್ಷ ಇದ್ದದ್ದ ಈ ಜೀವಕ್ಕೆ ತಿಳಿದು ಬರದೇ ಇರೋದು, ಅದನ್ನು ಪ್ರತ್ಯಕ್ಷ ಇರುವುದನ್ನು ಕಾಣದೇ ಇರೋದು, ಇದು ಒಂದೇ ಏನಿದೆ, ಸ್ವರೂಪದಿಂದ ಭ್ರಷ್ಟತೆ ಇದೆ. ಏನು ಮಾಡೋದ್ರಿ? ಗ್ರಂಥ ಕಾಣ್ತಿದೆ, ಆದರೆ ಗ್ರಂಥ ಯಾವುದರಿಂದ ಕಾಣ್ತಿದೆ? ಅದು ಪ್ರತ್ಯಕ್ಷ ಇದ್ರೂ ಕಾಣಿಸ್ತಾ ಇಲ್ಲ, ಒಪ್ಪತಾ ಇಲ್ಲ.
ತಿಳಿತಾ ಇಲ್ಲ, ಈ ಜೀವ ವಿಶ್ವಾಸ ಮಾಡ್ತಾ ಇಲ್ಲ. ಈ ಜೀವನಿಗೆ ಸುಖದ ಮಾರ್ಗವನ್ನ, ಉಪಾಯವನ್ನ ಯಾರಾದರೂ ಹೇಗೆ ತಿಳಿಸಿಕೊಡೋ ಸಾಧ್ಯ ಇದೆ? ಯಾರಾದರೂ ಅರೆ ಯಾವುದನ್ನು ತಿಳಿಸಿಕೊಡ್ತಾರೋ ಅದರ ಮಹಿಮೆ ಬರ್ತಾ ಇದೆ, ಆದರೆ ಅದನ್ನು ತಿಳ್ಕೊಳ್ಳುವಂಥ ತನ್ನ ಪ್ರತ್ಯಕ್ಷ ಜ್ಞಾನ ಸ್ವಭಾವದ ಮಹಿಮೆ ಬರ್ತಾ ಇಲ್ಲ, ತನ್ನ ಮಹಿಮೆ ಬರ್ತಾ ಇಲ್ಲ. ಇದುವೇ ಅನಂತ 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 ಕಾಲದಿಂದ ಸ್ವರೂಪದ ಸ್ಪಷ್ಟತೆ ಇದೆ. ದೇವನ ಮಹಿಮೆ ಮಾಡಲಿಲ್ಲ ಹೀಗೆ ಮಾತಿಲ್ರಿ, ವ್ರತ ತಪಾದಿಗಳನ್ನು ಮಾಡಲಿಲ್ಲ ಹೀಗೆ ಮಾತಿಲ್ಲ, ಜಪ ಧ್ಯಾನಗಳನ್ನು ಮಾಡಲಿಲ್ಲ ಹೀಗೆ ಮಾತಿಲ್ಲ. ಎಲ್ಲ ಮಾಡಿದರನೂ ಕೂಡ, ಮಾಡುವ ಅಭಿಲಾಷೆ ಸದೈವ ಜಾಗೃತ ಇದ್ರನೂ ಕೂಡ ಈ ಜೀವನಿಗೆ ಯಾವುದರಿಂದ ಅದೆಲ್ಲ ಆಗ್ತಾ ಇದೆ ಅದುವೇ ಕಾಣಿಸ್ತಾ ಇಲ್ಲ. ಅದುವೇ ಕಾಣಿಸ್ತಾ ಇಲ್ಲ. ಇದು ಕಾಣಿಸ್ತಿದೆ, ತೀರ್ಥ ಕಾಣಿಸ್ತಿದೆ, ಕ್ಷೇತ್ರ ಕಾಣಿಸ್ತಿದೆ, ಜಪದ ಭಾವ ಕಾಣಿಸ್ತಿದೆ. ಆದರೆ ಏನಿದೆ ಸಹಜ ಸ್ವಭಾವ, ಪ್ರತ್ಯಕ್ಷ ಸ್ವಭಾವ, ಜೀವ ದ್ರವ್ಯ ಪ್ರತ್ಯಕ್ಷ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀ ಆಂತರ್ಯದೊಳಗೆ ನೋಡುವ ಅನ್ಲಿಲ್ರಿ, ನೀವು ಒಳಗೆಳೆದು ನೋಡುವ ಅನ್ಲಿಲ್ಲ, ಪ್ರತ್ಯಕ್ಷ ಇದ್ದದ್ದನ್ನ ನೋಡು. ಇನ್ನು ಇದಕ್ಕಿಂತ ಸುಲಭ ಮಾರ್ಗ ಮತ್ತಾವುದಿದೆ ಹೇಳ್ರಿ? ಇದಕ್ಕಿಂತ ಸುಲಭ ರೂಪದಿಂದ ತಿಳಿಸಿಕೊಡುವಂಥ ವಿವೇಕ ನಮ್ಮ ಜೈನ ದರ್ಶನಕಾರರನ್ನು ಹೊರತುಪಡಿಸಿ ಇನ್ನೆಲ್ಲಿ ಸಿಗೋದು ಹೇಳ್ರಿ? ಏನು ಹೇಳಿದ್ರು? ಪ್ರತ್ಯಕ್ಷವಿರುವಂಥ, ಪ್ರತ್ಯಕ್ಷವಿರುವಂಥ ಬರೀ ಈ ಶಬ್ದವನ್ನ 100 ಬಾರಿ 1000 ಬಾರಿ ಜ್ಞಾನದ ಭೂಮಿಕೆಯೊಳಗೆ ತಂದುಕೊಂಡ ಜ್ಞಾನಿ ಗುರುಗಳ, ಆಚಾರ್ಯ ಭಗವಂತರ ಅಥವಾ ಟೀಕಾಕಾರರ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆ ಶಬ್ದದ ಮಾಧ್ಯಮದಿಂದ ಅದರ ಕಡೆಗೆ ಹೋಗುವ ಪ್ರಯತ್ನ ಮಾಡೋದ್ರೆ, ಆ ವಾಚ್ಯ ರೂಪದ ವಸ್ತು ಏನಿದೆಯಲ್ಲ ಪ್ರತ್ಯಕ್ಷವಿರುವಂಥ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದನ್ನು ಸದೈವ ಜ್ಞಾನದ ವಿಕಲ್ಪದೊಳಗೆ ತಂದುಕೊಳ್ಳೋದ್ರೆ ಪ್ರತ್ಯಕ್ಷವಿರುವಂಥ ಜೀವದ್ರವ್ಯ, ಅರೂಪಿ ಜೀವದ್ರವ್ಯ ಹೇಗೆ ಪ್ರತ್ಯಕ್ಷ ಇರೋದ್ರಿ? ಅರೆ ನಾವು ಇಂದ್ರಿಯ ಪ್ರತ್ಯಕ್ಷಕ್ಕೆ ಪ್ರತ್ಯಕ್ಷ ಅಂತೇವೆ, ಆದರೆ ಇಂದ್ರಿಯ ಪ್ರತ್ಯಕ್ಷದೊಳಗೂ ಕೂಡ ಆ ಇಂದ್ರಿಯದ ಹಿಂದೆ ಇರುವಂಥ ಅರೂಪಿಯ ಮೂಲಕವೇ ಪ್ರತ್ಯಕ್ಷ ಇದೆ. ಇಂದ್ರಿಯದ ಹಿಂದೆ ಇರುವಂಥ ಅಥವಾ ಇಂದ್ರಿಯದ ಮರೆಯಲ್ಲಿ ಇರುವಂಥ ಅಥವಾ ಇಂದ್ರಿಯ ಅಂಥೇಳಿ ನಮಗೆ ಯಾವುದರ ಬೋಧ ಆಗ್ತಾ ಇದೆಯೋ ಅದರ ಜೊತೆಗಿರುವಂಥ ಅರೂಪಿ ಚೈತನ್ಯ ಶಕ್ತಿಯ ಕಾರಣದಿಂದನೇ ಪ್ರತ್ಯಕ್ಷ ಇದೆ ವಿಷಯ. ಅದಕ್ಕೆ ಪ್ರತ್ಯಕ್ಷವಿರುವಂಥ ಈ ಏನು ಶಬ್ದ ಇದೆ ಇದರ ಅರ್ಥವನ್ನು ಲೋಕವ್ಯಾಪಿಯನ್ನಾಗಿಸಿಕೊಂಡು ಅದರ ವಾಚ್ಯ ರೂಪದ ಭಾವವನ್ನು ಪ್ರಕಟ ರೂಪದಿಂದ ಅನುಭವದಲ್ಲಿ ತಂದುಕೊಳ್ಳುವುದಾಗಿ ಮೋಕ್ಷ ಅಧಿಕಾರ ಯಾರಿಗೆ ತನ್ನ ಮೇಲೆ ಬೇಕಾಗಿದೆಯೋ ಅವ್ರದ್ದು ಕರ್ತವ್ಯ ಇದೆ. ಬಂಧದ ಅಧಿಕಾರದೊಳಗೆ ಯಾರು ವಶೀಭೂತಾಗಿ ಉಳಿಯುವುದಿದೆಯೋ ಅವರು ಇದರದ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ, ಅವರು ಮಾಡೋದನ್ನೇ ಇಲ್ರಿ. ಅಂಥೇಳಿನ ಕಾಲಲಬ್ಧಿಯಿಂದ ಪ್ರೇರಿತ ಆದಂಥ ಜೀವನ ಈ ಪ್ರತ್ಯಕ್ಷವಿರುವಂಥ ಜೀವದ್ರವ್ಯ ಅಂಥೇಳಿ ಹೇಳಿದರಲ್ಲ, ಇದರ ಮರ್ಮರೂಪ ವಾಚ್ಯ ರೂಪದ ಭಾವವನ್ನ ಆಂತರ್ಯದೊಳಗ ಹಿಡಿದುಕೊಳ್ಳುವುದ ಈಗ ಆತ್ಮಾರ್ಥಿ ಜೀವದ ಕರ್ತವ್ಯ ಇದೆ. ಯಾವುದೇ ಈಗ ಪ್ರತ್ಯಕ್ಷ ಇದೆ ಅಲ್ಲ ನೋಡ್ರಿ, ಸಮುದ್ರೀ ದಶಗಳವರೆಗೆ ಅನಂತ ಕಾಲದೊಳಗ ಅದು ಪ್ರತ್ಯಕ್ಷ ಇತ್ತು ಅಥವಾ ಇಲ್ಲ,
ಅದರದ ವಿಚಾರ ಮಾಡಲಿಕ್ಕೆ ಹೋಗದ್ದನ. ಈಗ ಪ್ರತ್ಯಕ್ಷ ಇದೆ ಸಂಜ್ಞಿ ಪಂಚೇಂದ್ರಿಯ ದಶೆಯೊಳಗೆ. ಈಗ ಪ್ರತ್ಯಕ್ಷ ಇದೆ ಜಿನವಾಣಿಯಲ್ಲಿ ತಿಳಿಸಿ ಕೊಡ್ತಾ ಇರುವ ಸಮಯದೊಳಗೆ. ಈಗ ಪ್ರತ್ಯಕ್ಷ ಇದೆ ಸಾಂಸಾರಿಕ ಶಾರೀರಿಕ ಭೌಗಿಕ ಸಂಬಂಧದ ವಿಷಯಗಳಿಂದ ನಿವೃತ್ತಾಗಿ ಕೂತುಕೊಂಡಿರುವಂತಹ ಸಮಯದೊಳಗೆ ಪ್ರತ್ಯಕ್ಷ ಇದೆ ಜೀವದ್ರವ್ಯ. ಅದ ಅನಾದಿ ಕಾಲದಿಂದ ಈ ಸಮಯದ ಮುಂಚಿನ ಸಮಯದವರೆಗೆ ಸ್ವರೂಪದಿಂದ ಭ್ರಷ್ಟ ಇತ್ತು. ಈ ಸಮಯದಿಂದ ಪೂರ್ವದ ಸಮಯ ಇದೆಯಲ್ಲ, ಇಲ್ಲಿ ಬರೋಕ್ಕಿಂತ ಮೊದಲಿನ ಸಮಯ ಅಂತ ಹೇಳಿ ತಿಳ್ಕೊಳ್ಳೋಣ. ಆ ಸಮಯದವರೆಗೆ ಏನಿತ್ತು, ತನ್ನ ಸ್ವರೂಪದಿಂದ ಭ್ರಷ್ಟ ಇತ್ತು. ಯಾವುದ? ಜೀವದ್ರವ್ಯ. ಹಾಗಾದ್ರೆ ಈಗ ಈ ಶಬ್ದದ ಕಡೆಗೆ, ಈ ಕರ್ಣೇಂದ್ರಿಯದ ಕಡೆಗೆ, ಅಥವಾ ಆ ಮನಸ್ಸಿನ ಕಡೆಗೆ ಯಾವುದು ಪ್ರವೃತ್ತಿ ಮಾಡ್ತಾ ಇದೆಯಲ್ಲ, ಅದ ಸ್ವರೂಪದಿಂದ ಭ್ರಷ್ಟ ಇದೆಯೋ ಅಥವಾ ಸ್ವರೂಪದ ಸನ್ಮುಖ ಇದೆ? ಏನು ಡೈರೆಕ್ಷನ್ ನಡೆದಿತ್ರಿ? ಈ ಕಡೆ ನೋಡೋದು, ಗ್ರಂಥದೊಳಗೆ ನೋಡೋದು. ಅವರು ಯಾರು ಬೇಕು ನೋಡ್ರಿ, ಅವ್ರು ಬೇಕಾದ್ರೆ ಕೇಳ್ತಾರೆ ನಿಮ್ಮನ್ನು. ಒಳ್ಳೇದಲ್ಲ ಅದು. ಈ ಸಮಯದಲ್ಲಿ ಕೂಡ ಭ್ರಷ್ಟ ಇರುವುದರದ ಸಿದ್ಧಿನ ಮಾಡಿದರೆ ಹೇಗ್ರಿ? ಕಂಡುಕೊಳ್ಳೋದು ಕಠಿಣ ಇರೋ ವೇಳೆದೊಳಗೆ ಸಿದ್ಧಿನ ಮಾಡ್ಲಿಕ್ಕೆ ಹೋದ್ರೆ ಹೇಗೆ ಮಾಡೋದ? ವಿಷಯ ಎಂಥದ್ದು ಇದೆ, ಲಕ್ಷ್ಯ ಯಾಕೆ ಪರದ ಕಡೆಗೆ ಹೋಗ್ತಿದೆ? ಅರೆ, ಗ್ರಂಥದ ಕಡೆಗೆ ಕರ್ಣೇಂದ್ರಿಯದ ಮೂಲಕ ಗ್ರಹಣ ಆಗ್ತಾ ಇರುವಂತಹ ಶಬ್ದದ ಕಡೆಗೆ, ಆ ಶಬ್ದದ ಭಾವವನ್ನ, ಒಳಮರ್ಮವನ್ನ ತಿಳಿತಾ ಇರುವಂತಹ ಮನಸ್ಸಿನ ಕಡೆಗೆ ಇರೋದು ಕೂಡ ಸ್ವರೂಪದಿಂದ ಭ್ರಷ್ಟತೆ ಅಂತ ಹೇಳುವ ಸೂಕ್ಷ್ಮ ತತ್ವ ಇಲ್ಲಿ ನಡೆದಿರುವ ವೇಳೆದೊಳಗೆ, ಚರ್ಚೆ ಇಲ್ಲಿ ನಡೆದಿರುವ ವೇಳೆದೊಳಗೆ ನೋಡ್ರಿ, ಈ ಮೊದಲು ಕೂಡ ಹೇಳಿದ್ದು ಇದೆ. ಯಾರಿಗೆ ತಮ್ಮದ ಮಾರ್ಗವನ್ನು ಬಿಟ್ಟುಕೊಡುವ ಅಭಿಲಾಷೆನ ಇಲ್ಲ, ಅವರ ಮಾತಿಲ್ಲ. ಆದ್ರೆ ಹಾಗೆ ಇದೆ ಅಂಥೇಳಿ ನನಗನ್ಸೋದಿಲ್ಲ. ಯಾಕೆ ಅಂತಂದ್ರ ಈ ಪ್ರಕಾರ ಶಾರೀರಿಕ ಅನಾನುಕೂಲತೆ ಇರುವ ವೇಳೆದೊಳಗೂ ಕೂಡ ಬರ್ತೀರಿ ಅಂದಮೇಲೆ ಅಭಿಲಾಷೆ ಇದೆ ಅಂಥೇಳಿನ ತಿಳಿಬೇಕಾಗೋದ್ರಿ ನಾನು. ಹಾಗಾದ್ರೆ ಆ ಅಭಿಲಾಷೆ ಈಡೇರುವ ಸಲುವಾಗಿ ಇಲ್ಲಿ ಯಾವ ಸೂಕ್ಷ್ಮ ತತ್ವವನ್ನ ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂತಹ ಸಮಯಸಾರ ಪರಮಾಗಮದಲ್ಲಿ ಸಾಕ್ಷಾತ್ ಸರ್ವಜ್ಞ ಪ್ರಭುವಿನ ವಿರಹವನ್ನು ಮರೀಷಿ ಬಿಡುವಂತಹ ಈ ಗ್ರಂಥ ರಾಜ್ಯದೊಳಗ ಜ್ಞಾನದ ವಿಹಾರ ಮಾಡಲಿಕ್ಕೆ ಬಿಟ್ಟ ನಂತರ ಆ ಜ್ಞಾನವನ್ನ ನಮ್ಮ ಹತ್ರ ಯಾರಾದರೂ ಅವರು ಯಾವ ಕಡೆ ನೋಡ್ತಾ ಇದ್ದಾರೋ, ಇದು ಕೂಡ ಲಕ್ಷ್ಯ ನಮ್ದು ಬಿಟ್ಟು ಹೋಗ್ಬೇಕು, ಸಹಜ ಬಿಟ್ಟು ಹೋಗ್ಬೇಕು. ಇದು ಸ್ಥೂಲಿದೆ, ಇದು ಸೂಕ್ಷ್ಮ ಅಲ್ಲ. ಯಾವುದ ಅಕ್ಕಪಕ್ಕ ಯಾರಿದರು, ಯಾರು ಬಂದ್ರು, ಯಾರು ಹೋದ್ರು, ವಕ್ತಾರನ ದೃಷ್ಟಿಗೆ ಬರುವ ಹಾಗೆ ವ್ಯವಸ್ಥೆ ಇದೆ ರೀ ಇಲ್ಲಿ, ಹೌದೇನಿಲ್ಲ? ಶ್ರೋತೃಗಳ ದೃಷ್ಟಿಗೆ ಬರುವ ಹಾಗೆ ವ್ಯವಸ್ಥೆ ಇಲ್ಲ. ಯಾವ ಕಾಲದಲ್ಲೇನೋ ಶ್ರೋತೃವಿನಷ್ಟು ನಿಶ್ಚಿಂತತೆ ವಕ್ತಾರನಿಗೆ ಇರುವುದಿಲ್ಲರಿ. ಯಾವ ಕಾಲದೊಳಗೆ ಮತ್ತು ವಕ್ತ ಎಂಥ ಇದ್ರನು ಓರ್ವ ಸರ್ವಜ್ಞ ಪ್ರಭುವನ್ನು ಹೊರತುಪಡಿಸಿ ಶ್ರೋತೃವಿನ ನಿಶ್ಚಿಂತತೆ, ನಿರ್ದ್ವಂದ್ವತೆಯ ಲಕ್ಷ್ಯದೊಳಗೆ ತಂದುಕೊಂಡ ಪ್ರಾಪ್ತ ಸಮಯದೊಳಗ ಅತ್ಯಂತ ಚಿತ್ತದ ಏಕಾಗ್ರತೆಯಿಂದ ಆಂತರ್ಯದ ವಸ್ತುವನ್ನ ಅಂತರ್ಮುಖ ಜ್ಞಾನದ ಮೂಲಕ ತಿಳಿದುಕೊಳ್ಳುವ ಉದ್ಯಮ ಮಾಡುವುದಿದೆ. ಅದನ್ನು ಮಾಡಲಿಲ್ಲ, ಹೊರಗೆ ಸುತ್ತಾಡಿದೇವೆ ಅಂಥೇಳಿನ ಇನ್ನೂ ಭವದೊಳಗೂ ಉಳಿದಿದ್ದೇವೆ, ಕರ್ಮದಿಂದ ಬದ್ಧ ಆಗಿದ್ದೇವೆ. ಸ್ತ್ರೀ ಪರ್ಯಾಯ ಅತ್ಯಂತ ಚಂಚಲ ಪರ್ಯಾಯ.
ಯೋಗಸಾರ ಪ್ರಭೃತದೊಳಗೆ ಅಮಿತಗತಿ ಆಚಾರ್ಯ ಸ್ತ್ರೀದ್ ಎಷ್ಟು ಪ್ರಕಾರ ಹೇಳಿದ್ದಾರೆ. ಚಿತ್ತದ ಶುದ್ಧಿ ಯಾಕೆ ಆಗುವುದಿಲ್ಲ ಅನ್ನೋದಕ್ಕೆ ಎಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ. ತೆಗೆದು ಓದಬೇಕು ಮಹಾಭಾಗ್ಯದಿಂದ ಗ್ರಂಥ ರಾಶಿ. ನಾವು ತಿಳಿಯುವ ಭಾಷೆಯೊಳಗೆ ಬಂದ್ರೂ ಕೂಡ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಲಿಲ್ಲ. ಆ ಗ್ರಂಥದ ವಿಷಯ ಪರ್ಯಾಯದಲ್ಲಿ ಮೂರ್ಛತೆ ಇರುವಂತಹ ಜೀವನಿಗೆ ಆ ಪರ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ಯಾವ ವಿವೇಚನೆ ನೀಡಿದಾರೋ ಅದರಿಂದ ಕೂಡ ಈ ಜೀವ ಆ ಪರ್ಯಾಯದಿಂದ ಬಿಡುಗಡೆ ಹೊಂದುವ ಉಪಾಯದ ಸಲುವಾಗಿ ಸಜಗ ಆಗಲಿಲ್ಲ ಅಂತಂದ್ರೆ ಇನ್ನು ಯಾವ ಕಾಲದೊಳಗೆ ಯಾವ ರೀತಿ ಅವನಿಗೆ ಜಾಗೃತಿ ಬರೋ ಸಾಧ್ಯ ಇದೆ ರೀ. ಪಂಚಮ ಕಾಲದೊಳಗ ಮನುಷ್ಯ ಪರ್ಯಾಯ ದೊರಕಿದ್ದ. ಅರೆ ದುಷ್ಮಾ ಕಾಲ ಇದೆ, ಎಲ್ಲಿ ನೋಡಿದಲ್ಲಿ ದುಃಖ 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 ಇದೆ ರೀ. ಶ್ರೀಮಂತಿಕೆಯೊಳಗ ದುಃಖ, ಶರೀರದ ನಿರೋಗತೆಯೊಳಗ ದುಃಖ, ಪರಿವಾರದ ಅನುಕೂಲತೆಯೊಳಗ ದುಃಖ ಒಂದು ವಿಭಾಗ. ತೀರ್ಥಕ್ಷೇತ್ರಕ್ಕೆ ಹೋದ್ರೆ ದುಃಖ, ಮಂದಿರದೊಳಗೆ ಹೋದ್ರೆ ದುಃಖ, ಶಾಸ್ತ್ರದ ಸಾನ್ನಿಧ್ಯದೊಳಗೆ ಬಂದ್ರೆ ದುಃಖ, ವ್ರತದ ಅಂಗೀಕಾರ ಮಾಡಿದ್ರೆ ದುಃಖ, ಪೂಜೆಯ ಭಾವದೊಳಗೆ ದುಃಖ, ವ್ರತದ ಭಾವದೊಳಗರೆ ದೀಕ್ಷೆಯ ಭಾವದೊಳಗೆ ದುಃಖ, ಪ್ರತ್ಯಕ್ಷ ದೀಕ್ಷೆಯ ಆಚರಣೆಯೊಳಗೆ ದುಃಖ. ಇದರ ಹೆಸರ ಪಂಚಮ ಕಾಲ ಇದೆ. ಆದ್ರೆ ಜೀವದ ಜ್ಞಾನ ಎಷ್ಟು ಉತ್ಕೃಷ್ಟ ಇದೆ ಅಲ್ಲ, ಇಷ್ಟು ಉಚ್ಚ ಕೊಟ್ಟಿದ್ದ ಇದೆ ಅಲ್ಲ. ಯಾವುದೋ ಸಂಯೋಗ ಇಲ್ಲದೇ ಇದ್ರನು ಧಾರ್ಮಿಕ ಆತ್ಮ ಕಲ್ಯಾಣಕ್ಕೆ ಅನುಕೂಲವಿರುವಂತಹ ಸಂಯೋಗ ಇಲ್ಲದೇ ಇರುವಳೆದೊಳಗೂ ಕೂಡ ಸ್ವಭಾವ ಸನ್ಮುಖ ಆಗುವಷ್ಟು ಜ್ಞಾನದ ಸಾಮರ್ಥ್ಯ. ಜ್ಞಾನದ ಸಾಮರ್ಥ್ಯ ಎಷ್ಟಿದೆ? ಧರ್ಮಾನುಕೂಲ ಸಂಯೋಗ ನಿಮಿತ್ತಗಳ ಅಭಾವದೊಳಗೂ ಕೂಡ ಅಂತರ್ಮುಖ ಆಗುವಷ್ಟು ಜ್ಞಾನದ ಸಾಮರ್ಥ್ಯ. ಅದು ಹಾಗೆ ಹೇಳ್ತಾರೆ, ಅರೆ ಸಂಜ್ಞಿ ಪಂಚೇಂದ್ರಿಯಕ್ಕೆ ಅಷ್ಟ ಸಾಮರ್ಥ್ಯನೇ ಇರ್ತಿದೆ, ದೇಹ ತಿರಿಯಂಚದ್ರೂ ಕೂಡ. ಹೀಗಿರುವ ವೇಳೆದೊಳಗ ನಾವು ಇಲ್ಲಿ ವಿಷಯದ ಜೊತೆಗೆ ಹೋದ ಅವಶ್ಯಕ ಇದೆ. ಏನು ಹೇಳಿದ್ರು? ಪ್ರತ್ಯಕ್ಷವಿರುವಂತಹ ಜೀವದ್ರವ್ಯವು ಅದು ಅನಾದಿಯಿಂದ ಏನಿತ್ತು? ಸ್ವರೂಪ ಭ್ರಷ್ಟ ಇತ್ತು. ಅನಾದಿಯಿಂದ ಸ್ವರೂಪ ಭ್ರಷ್ಟ ಇತ್ತು. ಈಗೇನಾಯ್ತು? ಅದಕ್ಕೆ ತನ್ನ ಸ್ವರೂಪದ ಜ್ಞಾನ ಆಯ್ತು. ನೋಡ್ರಲ್ಲ, ಪ್ರತ್ಯಕ್ಷವಿರುವಂತಹ ಜೀವದ್ರವ್ಯವು ಅದು ಅನಾದಿ ಕಾಲದಿಂದ ಸ್ವರೂಪದಿಂದ ಭ್ರಷ್ಟವಿತ್ತು. ಆದಾಗ್ಯೂ ಅಂತ ಹೇಳಿದ್ರಲ್ಲ, ಏನಿದೆ ಭರತವಾಯಿ? ತಥಾಪಿ ಇದೆ. ಆದಾಗ್ಯೂ ಆದಾಗ್ಯೂ ಏನ ಈ ಪ್ರಕಾರವಾಗಿ ತನ್ನ ಸ್ವರೂಪಕ್ಕೆ ಪ್ರಾಪ್ತವಾಯಿತು. ಇಲ್ಲೇನಿದೆ ರೀ? ಏನಿದೆ? ದೇವಭಕ್ತಿ ಹೇಳಲಿಲ್ಲ, ತೀರ್ಥ ವಂದನ ಹೇಳಲಿಲ್ಲ, ವ್ರತರೂಪದ ಪರಿಣಾಮ ಹೇಳಲಿಲ್ಲ, ಸಂಯಮ ತ್ಯಾಗ ಹೇಳಲಿಲ್ಲ, ಯಾವೂ ಕಟ್ಟುನಿಟ್ಟಾದ ಮಾರ್ಗ ಹೇಳಲಿಲ್ಲ, ಯಾವೂ ಪರದ ಪ್ರವೇಶನೇ ಇಲ್ಲ. ಈ ಪ್ರಕಾರ ಅಂದ್ರೆ ಯಾವ ಪ್ರಕಾರ? ಯಾವ ಪ್ರಕಾರ? 176ನೇ ಗಾಥೆಯೊಳಗೆ ಹೇಳಿದ್ರಲ್ಲ ಆ ಪ್ರಕಾರ. ಈ ಪ್ರಕಾರ ಅಂದ್ರೆ ಯಾವ ಪ್ರಕಾರ? ಪೂರ್ವೋಕ್ತ ಪ್ರಕಾರದಿಂದ ಜೀವದ್ರವ್ಯದ ಸ್ವರೂಪ ಶುದ್ಧ ಚೈತನ್ಯ ಇದೆ ಅಂತ ಹೇಳಿ ತನ್ನ ಚೈತನ್ಯದ ಆಸ್ವಾದ ರೂಪದಿಂದ ಅನುಭವ ಮಾಡಿತ್ತು. ಮುಗಿತು. ಆ ಸ್ವರೂಪ ಭ್ರಷ್ಟತೆ ಬಿಟ್ಟು ಹೋಯ್ತು. ಎಂದಿಂದ ಇತ್ತದ? ಅನಾದಿ ಕಾಲದ್ದು. ಬಹಳ ಹಳೇದಿರ್ತರೆ, ಅದಕ್ಕೆ ಬಹಳಷ್ಟು ಪುರುಷಾರ್ಥ ಮಾಡಬೇಕು. ಹೀಗಿಲ್ಲ, ಮಾಡಿದ್ರೆ ಮಾಡಿರ್ಬೇಕು. ಆದ್ರೆ ಅನಂತ ಕಾಲ ಏನು ಮಾಡಿಲ್ರಲ್ಲ. ವರ್ಷಾನುಗಟ್ಲೆ ಮಾಡಿದ್ದಿರ್ಬೋದು, ಜೀವನ ಪರ್ಯಂತ ಮಾಡಿದ್ದಿರ್ಬೋದು, 50 ವರ್ಷದ ಅಧ್ಯಯನ ಇರ್ಬೋದು. ಆದ್ರೆ ಏನಿದೆ? ಅನಾದಿ ಕಾಲದ ಸ್ವರೂಪ ಭ್ರಷ್ಟತೆ ಇತ್ತಲ್ಲ, ಅದು ಈ ಪ್ರಕಾರ ಬಿಟ್ಟು ಹೋಯ್ತು. ಯಾವ ಪ್ರಕಾರ? ಯಾವ ಪ್ರಕಾರ? ಪೂರ್ವೋಕ್ತ ಪ್ರಕಾರದಿಂದ ಜೀವದ್ರವ್ಯದ ಸ್ವರೂಪ ಶುದ್ಧ ಚೈತನ್ಯ ಇದೆಯಾ? ಬಹಳ ಅದ್ಭುತ.
ಹಾಗಾದ್ರೆ ಆ ಚೈತನ್ಯ ಪ್ರಕಟಣೆ ಇದೆಯಲ್ಲ, ಸಂಜ್ಞೆ ಪಂಚೇಂದ್ರಿಯ ಪ್ರಕಟಣೆ ಕಾಣಿಸ್ತಿದೆ. ಇದು ಯಾವ ರೀತಿ ಪ್ರತ್ಯಕ್ಷ ಕಾಣಿಸ್ತಾ ಇದೆಯಲ್ಲ, ಆ ರೀತಿ ಪ್ರತ್ಯಕ್ಷ ಕಾಣಿಸ್ತಿದೆ. ಯಾರಿಗೆ? ಸಂಜ್ಞೆ ಪಂಚೇಂದ್ರಿಯ. ಯಾವ ಪ್ರಕಾರ? ಪೂರ್ವೋಕ್ತ ಪ್ರಕಾರದಿಂದ. ಏನ? ಪೂರ್ವದೊಳಗ ಎಷ್ಟು ಪೂರ್ವದೊಳಗ? ಯಾವ ಪ್ರಕಾರ ಅನಾದಿಯಿಂದ ಸ್ವರೂಪ ಭ್ರಷ್ಟತೆ ಇದೆಯಲ್ಲ, ಅದೇ ಪ್ರಕಾರ ಅನಾದಿಯಿಂದ ಹೇಳ್ತಾನೆ ಬಂದಿದ್ದಾರೆ. ಏನ? ಜೀವದ್ರವ್ಯದ ಸ್ವರೂಪ ಶುದ್ಧ ಚೈತನ್ಯ ಇದೆ. ಇಷ್ಟೇ ರೀ. ಜೀವದ್ರವ್ಯದ ಸ್ವರೂಪ ವ್ಯಗ್ರ ಆಗೋದಲ್ಲ, ಜೀವದ್ರವ್ಯದ ಸ್ವರೂಪ ಭೋಗ ಭೋಗಿಸೋದಲ್ಲ, ಜೀವದ್ರವ್ಯದ ಸ್ವರೂಪ ಪರದ್ರವ್ಯಗಳ ಸಂರಕ್ಷಣೆ ಅಲ್ಲ, ಜೀವದ್ರವ್ಯದ ಸ್ವರೂಪ ನಾನು ದೇಹ ಅನ್ನೋದಲ್ಲ. ಪೂರ್ವೋಕ್ತ ಪ್ರಕಾರದಿಂದ, ಇವು ಎಂದಿನಿಂದ ಸ್ವರೂಪದಿಂದ ಭ್ರಷ್ಟನಲ್ಲ, ಅಂದಿನಿಂದ ಹೇಳ್ತಾನೆ ಬಂದಿದ್ದಾರೆ. ಆದರೆ ಈಗ ಪ್ರತ್ಯಕ್ಷ ಆಯ್ತು. ಯಾವುದ? ಜೀವದ್ರವ್ಯ ಪ್ರತ್ಯಕ್ಷವಿರುವಂಥ ಅನ್ಯ ಕ್ಷೇತ್ರಕ್ಕೆ, ಅನ್ಯ ತೀರ್ಥಕ್ಕೆ ಹೋಗದಿರು, ಅನ್ಯ ದೇವನ ಭಜಿಸದಿರು, ಅನ್ಯ ಗುರುವನ್ನ ಉಪಾಸನೆ ಮಾಡದಿರು. ಬಂದವರು ಎಲ್ಲ ಗಾಥೆಗಳ ದೋಹಿಗಳ. ಎಲ್ಲಿ? ಪರಮಾತ್ಮ ಪ್ರಕಾಶ ನೋಡ್ರಿ ಅಂತ ಹೇಳಿತ್ತು. ಬರೀ ಗಾಥೆಗಳನ್ನು ಕೂಡ ನೋಡಬಹುದಾಗಿತ್ತು. ಆದ್ರೆ ಇದೆಲ್ಲದರಿಂದ ಭಾಷ್ಯ ಕಾರ್ಯಕಲಾಪಗಳಿಂದ ಬಿಡುಗಡೆ ಯಾರಿಗಿದೆ? ಇಷ್ಟು ಬರೋದನ್ನ ಮಹಾ ಕಷ್ಟದ ಮಾತಿದೆ. ಏನಿದೆ? ಪುಣ್ಯದಿಂದ ಯಾವ ಅಜ್ಞಾನಪೂರ್ವಕ ದೇಹ ಅಂಥೇಳಿ ನಾನು ಅಂಥೇಳಿ ಮನ್ನಿಸಿದೇನೋ, ಅದಕ್ಕೆ ಏನೇನು ಬೇಕೋ ಅವೆಲ್ಲ ಉಪಲಬ್ಧದವ್ರಿ ಪುಣ್ಯದಿಂದ. ಆದರೂ ಕೂಡ ಈ ಜೀವ ಯಾಕೆ ತನ್ನ ಸ್ವರೂಪದ ಕರ್ತವ್ಯದೊಳಗ, ಕಾರ್ಯದೊಳಗ ವಿಶೇಷ ರಸ ತೋರಿಸ್ತಾ ಇಲ್ಲ ಅನ್ನೋದ ಆಶ್ಚರ್ಯದ ಸಂಗತಿ. ಹೇಳಿದ್ದ ಆಧಾರ ಕೊಟ್ಟದ್ದ ನೋಡಿದ್ರೆ ಎಷ್ಟು ಸಂತೋಷ ಆಗಬಹುದ್ರಿ. ಯೋಗಸಾರ ಪ್ರಭೃತದೊಳಗೆ ನೋಡೋದ ಸ್ತ್ರೀಗೆ ಯಾಕೆ ಚಿತ್ತ ಶುದ್ಧಿ ಇಲ್ಲ? ಎಲ್ಲಿಂತಂದ್ರೆ ಅವರ ಪ್ರವಚನ ಸಾರದಿಂದ ತಂದ್ರ, ಅರ್ಥಾತ್ ಸರ್ವಜ್ಞ ಪ್ರಭುವಿನ ದಿವ್ಯಧ್ವನಿಯೊಳಗಿಂದ ಬಂದದ್ದೇ ಇದೆ. ಸ್ತ್ರೀಗೆ ದೀಕ್ಷೆ ಇಲ್ಲ ಹೇಳಿದ್ದಾರೆ. ಯಾರ? ಕುಂದುಕುಂದಾಚಾರ್ಯ ದೇವ ಹೇಳಿದ್ದಾರೆ. ಯಾರು ಹೇಳಿದ್ರು? ವಿದೇಹಿನಾಥರ ಹೇಳಿದ್ದಾರೆ, ಶ್ರೀಮಂಧರ ಪ್ರಭು ಹೇಳಿದ್ರು. ಹಾಗಾದ್ರೆ ಆ ಸ್ತ್ರೀಗೆ ಯಾವ ಸಾಕ್ಷಾತ್ ಮೋಕ್ಷದ ಉಪಲಬ್ಧಿ ಆಗ್ತಿದೆ ಅಂಥ ದೀಕ್ಷೆ ಇಲ್ಲಂದ ಮೇಲೆ ಯಾವುದು ಇದೆಯೋ, ಯಾವುದು ಸಾಧ್ಯ ಆಗಬಹುದೋ ಅದರ ಸಲುವಾಗಿ ಉದ್ಯಮ ಮಾಡಬಹುದಾಗಿದೆ. ಅದರ ಮುಂದಿನ ಭವದೊಳಗೆ ದೀಕ್ಷೆ ಆಗುವಂಥ ತಯಾರಿ ಮಾಡಬಹುದಾಗಿದೆ ಅಲ್ಲ. ಯಾಕೆ ಮಾಡುವುದಿಲ್ಲ? ಪುಣ್ಯದಿಂದ ಉಪಲಬ್ಧ ಇದಾವೆ ಶಾಸ್ತ್ರಗಳ. ಅದೇ ಪ್ರಕಾರ ಪ್ರವಚನ ಸಾರದೊಳಗೆ ಯಾಕೆ ಹೇಳಿದ್ದಾರೆ? ಪರಮಾತ್ಮ ಪ್ರಕಾಶದೊಳಗೆ ಏನು ಹೇಳಿದ್ದಾರೆ? ಅಧ್ಯಯನ ಮಾಡಿದ ನಂತರ ವಾಚನದ ಮೂಲಕ ಅಧ್ಯಯನದೊಳಗೆ ಇಳಿದ ನಂತರ ಈ ಜೀವಕ್ಕ ನಿಜವಾಗಿನ ಯಾವುದ ಅನಾದಿಕಾಲೀನ ಸ್ವರೂಪ ಭ್ರಷ್ಟತೆಗೆ ಕಾರಣ ಇದೆಯೋ ಅವುಗಳಲ್ಲಿ ಎಲ್ಲ ಅರುಚಿ ಉತ್ಪನ್ನ ಆಗ್ತಿದೆ. ಸ್ವರೂಪ ಭ್ರಷ್ಟತೆಗೆ ಯಾವೆಲ್ಲ ಕಾರಣದವಲ್ಲ ಅವುಗಳಲ್ಲಿನ ರುಚಿ ಬಿಟ್ಟು ಹೋಗ್ತಿದೆ, ಅರುಚಿ ಉತ್ಪನ್ನ ಆಗ್ತಿದೆ. ಮೂಲ ಮಾತ ಸಂಸಾರ ಶರೀರ ಭೋಗ ಅರ್ಥಾತ್ ಸಂಯೋಗ ಅರ್ಥಾತ್ ಬಹಿರ್ಮುಖ ದೃಷ್ಟಿಯ ವಿಷಯಗಳಲ್ಲಿ ನೀರಸತೆ ಬರೋದು ಇದು ಪ್ರಥಮ ಮಾತ ಇದೆ. ಆತ್ಮ ಕಲ್ಯಾಣದ ಸಲುವಾಗಿ, ಸಾಕ್ಷಾತ್ ಮೋಕ್ಷದ ಸಲುವಾಗಿ ನನ್ನ ಮೇಲೆ ಬಂಧದ ಅಧಿಕಾರ ನಡಿಬಾರದು ಅನ್ನುವ ಉದ್ದೇಶ ಇಲ್ಲೇನು ಹೇಳ್ತಾ ಇದ್ದಾರೆ. ಆ ಉದ್ದೇಶ ಪೂರ್ತಿಯ ಸಲುವಾಗಿ ಅದು ಆಗಬೇಕಾಯಿತು ಅಂತಂದ್ರೆ ಪ್ರಥಮವಾಗಿ ಆಗಬೇಕಾದಂಥ ಕಾರ್ಯನ
ಬಹಿರ್ಮುಖ ದೃಷ್ಟಿಗೆ ಗೋಚರಿಸುವಂಥ ಸಮಸ್ತ ವಿಷಯಗಳ ನೀರಸ ರಸಹೀನ ನಿರರ್ಥಕ ಕಾಣಿಸ್ಬೇಕು. ಆವಾಗ ಇಲ್ಲಿ ಏನಾದರೂ ಅಲ್ಲ, ಇಲ್ಲಿ ಕಾರ್ಯ ಆರಂಭ ಆಗೋದಿದೆ. ಏನು ಹೇಳಿದ್ರು? ಪ್ರತ್ಯಕ್ಷವಿರುವಂಥ ಜೀವದ್ರವ್ಯವು ಅರೆ ಅದು ಅಂದ್ರಲ್ಲ, ಅದು ಯಾಕಂದ್ರು ಭ್ರಷ್ಟಿತ್ತಂತ ಹೇಳಿ ಅದು ಅಂದಿರ್ಬೇಕು. ಅದು ತನ್ನ ಸ್ವರೂಪದಿಂದ ಭ್ರಷ್ಟ ಇರುವುದರಿಂದ ಅದು ಆಯ್ತದ. ಜೀವದ್ರವ್ಯ ಇರಲಿಲ್ಲ ಅದ. ಯಾಕೆ ಅಂತಂದ್ರೆ ತನ್ನ ಸ್ವರೂಪದ ಜ್ಞಾನನೇ ಇರಲಿಲ್ಲ, ಅದಕ್ಕೆ ತನ್ನ ಪ್ರಜ್ಞೆನೇ ಇರಲಿಲ್ಲ ಅಂಥೇಳಿ ಅದು ಅನಾದಿ ಕಾಲದಿಂದ ಸ್ವರೂಪದಿಂದ ಭ್ರಷ್ಟವಿತ್ತು. ಆದಾಗ್ಯೂ ಈ ಕಾಲದೊಳಗ ಅಲ್ಪ ಆಯು ಇದ್ರನೂ ಕೂಡ ಅದಕ್ಕೇನಾಯ್ತು? ಈಗ ಈ ಪ್ರಕಾರವಾಗಿ ತನ್ನ ಸ್ವರೂಪಕ್ಕೆ ಪ್ರಾಪ್ತವಾಯಿತು. ಅದ ತಾನ ಭ್ರಷ್ಟ ಇತ್ತಲ್ಲ, ಈ ಪ್ರಕಾರ ತನ್ನ ಸ್ವರೂಪಕ್ಕೆ ಪ್ರಾಪ್ತ ಆಯಿತು. ಆದಾಗ್ಯೂ ಶಬ್ದ ಯಾಕೆ ಹೇಳಿದ್ರು? ತಥಾಪಿ ಯಾಕೆ ಹೇಳಿದ್ರು? ಅಲ್ಲಿ ಕಾಲ ಅನಂತ ಕಳೆದು ಹೋಗಿರನು ಕೂಡ ಈಗ ಅಲ್ಪ ಸಮಯದೊಳಗಾಯ್ತು ಅದರ ಕಾರ್ಯ. ಕಳೆದು ಹೋಗಿರುವ ಕಾಲದ ಅಪೇಕ್ಷಾದಿಂದ ಈ ಮನುಷ್ಯ ಭವ ಎಷ್ಟಿದೆ ರೀ? ಬಹಳ ಅಲ್ಪ. ಇಲ್ಲಂದ್ರೂ ಸಲ್ಲುತ್ತದೆ ಅಷ್ಟೇ. ಅಂಥದ್ರೊಳಗ ಹಾಗಿದ್ರೂ ಕೂಡ ತನ್ನ ಅನಾದಿ ಕಾಲದ ಸಂಸ್ಕಾರವನ್ನು ಬಿಟ್ಟುಕೊಟ್ಟ ಈಗ ಸ್ವರೂಪಕ್ಕೆ ಪ್ರಾಪ್ತ. ಎಂಥ ಮಾತ! ಸ್ವರೂಪಕ್ಕೆ ಪ್ರಾಪ್ತ ಆಯಿತು. ಏನೂ ಇರಲಿಲ್ಲ. 50 ವರ್ಷದ ನಂತರ ವಿದ್ಯಾಭ್ಯಾಸ ಆರಂಭ ಮಾಡಿ ಈ ಪ್ರಕಾರ ಲೋಕದೊಳಗೆ ಪ್ರಸಿದ್ಧಿ ಪಡೆದ ವಿಜ್ಞಾನಿಯಾದ, ಏನೋ ಒಂದು ಆದ. ಅವನ ಮಹಿಮೆ ಎಷ್ಟಿದೆ! ಆದ್ರೆ ಅನಾದಿ ಕಾಲದಿಂದ ಅವಿದ್ಯಾವಂತ ಆದಂತಹ ಈ ಜೀವ ತನ್ನ ಸ್ವರೂಪದಿಂದ ಭ್ರಷ್ಟ, ಮೂಲ ವಿದ್ಯಾವಂತ. ಎದು ವಿದ್ಯಾದರ್ಪಣಾಯತೆ ಹೇಳಿದ್ರಲ್ಲ ಸಮಂತಭದ್ರದೇವ. ವಿದ್ಯಾ ಎಂಥದ್ದಿದೆ ಜೀವದ? 3 ಲೋಕ 3 ಕಾಲ ಅಲೋಕ ಸಹಿತ ಆ ದರ್ಪಣದೊಳಗ ಕಂಡು ಬರುವಂಥದ್ದು ವಿದ್ಯಾರೂಪದ ದರ್ಪಣ. ಹಾಗಾದ್ರೆ ಆ ವಿದ್ಯೆಯಿಂದ ಭ್ರಷ್ಟ ಇತ್ತ, ಸ್ವರೂಪ ಭ್ರಷ್ಟ ಇತ್ತ. ಅರೆ ಸ್ವರೂಪ ಏನಿದೆ? ಜ್ಞಾನ ದರ್ಶನ. ಜ್ಞಾನ ಜ್ಞಾನ ಜ್ಞಾನ. ಯಾವುದರ ಜ್ಞಾನ? ಜ್ಞಾನ ಯಾವುದರದ? ಅರೆ ಜ್ಞಾನ ಯಾವುದರದ ಅನ್ನೋ ಮಾತನ ಇಲ್ಲ. ಜ್ಞಾನ ರೂಪದಿಂದ ಪರಿಣಮಿಸುವ ಮಾತಿದೆ. ಯಾವುದರದಾದರದ್ದು ಜ್ಞಾನ ಮಾಡಿಕೊಳ್ಳಿಕ್ಕೆ ಹೋದರೆ ಅದರ ಜ್ಞಾನ ತನ್ನ ಸ್ವರೂಪದಿಂದ ಭ್ರಷ್ಟ ಇದೆ. ಏನನ್ನಾದರೂ ತಿಳ್ಕೊಳ್ಬೇಕು ಯಾವುದಂತಿದೆಯಲ್ಲ, ಆ ಜ್ಞಾನ ತನ್ನ ಸ್ವರೂಪದಿಂದ ಭ್ರಷ್ಟ ಇದೆ. ಈ ಜ್ಞಾನದ ಸ್ವರೂಪ ಬಹಳ ಉಚ್ಚ ಕೊಟ್ಟಿದ್ದೇವೆ. ಆಗಮದ ಜ್ಞಾನ ಅಲ್ಲ ಅಂಥೇಳಿ ಹೇಳಿದರು. ಹಾಗಾದರೆ ಇಲ್ಲಿ ಯಾವುದಕ್ಕೆ ಜ್ಞಾನ ಅಂದಿದರು? ತನ್ನ ಸ್ವರೂಪದೊಳಗೆ ಯಾವುದು ಬಂದು ನಿಂತಿತು ಅದ ಜ್ಞಾನ. ಯಾವುದಕ್ಕೆ ಏನನ್ನೂ ಮಾಡಬೇಕನ್ನುವಂಥದ್ದು ಉಳಿಲಿಲ್ಲವು ಅಂಥ ಸ್ವಭಾವಕ ಜ್ಞಾನ. ಆದಾಗ್ಯೂ ಅನಾದಿ ಕಾಲದಿಂದ ತನ್ನ ಸ್ವರೂಪದಿಂದ ಭ್ರಷ್ಟಿತ್ತು. ಆದಾಗ್ಯೂ ಏನಾಯಿತು? ಈ ಪ್ರಕಾರವಾಗಿ, ಯಾವ ಪ್ರಕಾರವಾಗಿ? ಪೂರ್ವೋಕ್ತ ಪ್ರಕಾರದಿಂದ ಜೀವದ್ರವ್ಯದ ಸ್ವರೂಪ ಒಂದು ಶುದ್ಧ ಚೈತನ್ಯವೇ ಇದೆ. ಇಷ್ಟು ತಿಳ್ಕೊಳ್ಳುವುದರಿಂದ ಅದು ತನ್ನ ಸ್ವರೂಪಕ್ಕೆ ಪ್ರಾಪ್ತ ಆಯಿತು. ಮತ್ತು ನಾವೀಗ ತಿಳ್ಕೊಂಡಿವಲ್ಲ, ನಾವು ತಿಳ್ಕೊಂಡಿವಿ. ಅರೆ ಜೀವದ್ರವ್ಯ ತಾನಾಗಿ ನಿಲ್ಲಬೇಕು. ಜೀವದ್ರವ್ಯ ತಾನಾಗಿ ನಿಂತ ನಂತರ
ತನ್ನ ಶುದ್ಧ ಚೈತನ್ಯ ಸ್ವರೂಪದ ಅನುಭವವನ್ನ ಆಸ್ವಾದ ರೂಪದಿಂದ ಮಾಡಬೇಕು. ಆವಾಗ ಏನಾಯಿತು, ತನ್ನ ಸ್ವರೂಪಕ್ಕೆ ಪ್ರಾಪ್ತ. ಇನ್ನೊಂದ್ಸಲ ಜೀವ ದ್ರವ್ಯಾಗಿ ಉಪಸ್ಥಿತ ಆಗಬೇಕು. ಯಾರ ಎದುರಿಗೆ? ತನ್ನಲ್ಲೇ ತಾನು ಉಪಸ್ಥಿತ ಆಗಬೇಕು. ನಮ್ಮಲ್ಲೇ, ನಮ್ಮ ದೃಷ್ಟಿಯೊಳಗೆ ನಾವು ಉಪಸ್ಥಿತ ಅದೇವೋ ಅಥವಾ ಇಲ್ಲವೇ? ಯಾವ ರೂಪದಿಂದ? ಈ ರೂಪದಿಂದ, ಬೇರಾವುದೋ ರೂಪದಿಂದ, ಒಳಗಿನ ವೇದನೆಯ ರೂಪದಿಂದ, ಒಳಗಿನ ಹರ್ಷದ ರೂಪದಿಂದ, ಯಾವುದರದೋ ಶಾಸ್ತ್ರಜ್ಞಾನದ ರೂಪದಿಂದ, ಧಾರ್ಮಿಕ ಅನ್ನುವಂಥ ಬುದ್ಧಿಯ ರೂಪದಿಂದ ನಮ್ಮ ಎದುರು ನಾವು ವಿದ್ಯಮಾನದೇವು, ಉಪಸ್ಥಿತದ್ದೇವು. ಹಾಗಾದರೆ ನಾನು ನನ್ನ ಎದುರಿಗೆ ಉಪಸ್ಥಿತ ಆಗಬೇಕು. ಹಾಗೆ ಜೀವ ದ್ರವ್ಯಾಗಿ ಉಪಸ್ಥಿತ ಆದ ನಂತರ, ನಿಂತುಕೊಂಡ ನಂತರ ನನ್ನ ಸ್ವರೂಪ ಒಂದು ಶುದ್ಧ ಚೈತನ್ಯ ಇದೆ. ಆ ಸ್ವರೂಪದ ಈ ನನ್ನ ಸ್ವರೂಪ ಒಂದು ಶುದ್ಧ ಚೈತನ್ಯ ಇದೆ ಅನ್ನುವ ವಿಕಲ್ಪ ಇಲ್ಲ. ಅದರ ಸ್ವೀಕಾರ ಏನ? ನನ್ನ ಸ್ವರೂಪ ಒಂದು ಶುದ್ಧ ಚೈತನ್ಯವೇ ಇದೆ. ಸ್ವೀಕಾರ, ವಿಕಲ್ಪ ಇಲ್ಲ. ಅದರದ ಆಸ್ವಾದ ರೂಪದ ಅನುಭವ ಎಲ್ಲಿ ಆಯ್ತಲ್ಲ, ಅಲ್ಲಿ ಇದು ಸ್ವರೂಪಕ್ಕೆ ಪ್ರಾಪ್ತ ಆಯ್ತು. ಯಾವುದು ಸ್ವರೂಪಕ್ಕೆ ಪ್ರಾಪ್ತ ಆಯ್ತಲ್ಲ, ಒಂದು ಸಲ ಸ್ವರೂಪಕ್ಕೆ ಪ್ರಾಪ್ತ ಆದ ನಂತರ ಯಾವ ಕಾಲ, ಕ್ಷೇತ್ರ, ಕರ್ಮ, ಶತ್ರು, ನರಕ ಯಾವುದೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾಡುವುದಿದೆ. ನನಗೆ ನಂದೇ ಅನ್ನೋದೇನ್ರೆ ಬೇಕು ಹೇಳ್ತಾರೇನೇನ್ರಿ ಹಿರಿಯರು. ಅವ್ರದ್ದೇ ಇರ್ತಿತ್ರಿ ಅದೆಲ್ಲ ಆಸ್ತಿ. ಮತ್ತು ಮಗನ ಕಡೆ ಕೇಳೋದ್ರಿ, ನಂದ ಅನ್ನೋದೇನ್ರೆ ಬೇಕು, ನನ್ನ ಹೆಸರಿಗೇನ್ರಿ ಇರ್ತಿದ್ದೆ ಅವ್ರದ್ದು. ಎಂಥ ವಿರುದ್ಧ ಕ್ರಮ ಇದೆ. ಹಾಗಾದ್ರೆ ಅದು ಒಂದಿಷ್ಟು ಅವ್ರ ಹೆಸರಿಗೆ ಮಾಡಿದ ನಂತರ ಭ್ರಾಂತಿಯಿಂದನ ನನಗೆ ಆಧಾರ ಇದೆ ಅಂಥೇಳಿ ಅನ್ನಿಸ್ತಿದ್ದಾರೆ ಅವರು. ಹೌದೇನೆ? ಭ್ರಾಂತಿಯಿಂದನೇ ಅನ್ನಿಸ್ತಿದೆ ಏನ ನನಗೆ ಆಧಾರ ಇದೆ. ಆದರೆ ಇಲ್ಲಿ ತನ್ನ ಸ್ವರೂಪನ ತನಗೆ ಪ್ರಾಪ್ತ ಆದ ನಂತರ ನಿರ್ಭ್ರಾಂತ ಭವ ಬಿಟ್ಟೋದರನು, ಸಂಯೋಗದೊಳಗೆ ಏನೆಲ್ಲ ಆದರನು ಕೂಡ ಅವನಿಗೇನು ಅಲ್ಲಿ ಭ್ರಾಂತಿಯಿಂದನೇ ಅಷ್ಟು ವಿಶ್ವಾಸ ಇದೆ. ಸಂಪೂರ್ಣ ಆಸ್ತಿ ತಂದರೆ ಹೌದೇನಿಲ್ಲ, ಎಲ್ಲ ತನ್ನದೇ. ಮತ್ತು ಅದರೊಳಗಿಂದ ಒಂದಿಷ್ಟು ಅವನ ಹೆಸರಿಗೆ ಅಂಥೇಳಿ ಮಾಡಿದ ನಂತರ ನೋಡಿ ಅದು ಮಾಡಿದ್ದೆ ಅಂಥೇಳಿ ಅದೇನು ಕಾಗದನ್ನಲ್ಲ, ಅದು FD ಶೀಟ ಅಥವಾ ಒಂದಿಷ್ಟು ಚಿನ್ನ ಏನಿದೆ, ಅದು ಮಣ್ಣನ್ನು ಇದೆ, ಏನಿದೆ ಅದು ಚಿನ್ನ ಅಂದರೆ ಏನಿದೆ, ಧಾತುನೇ ಇದೆ, ಮಣ್ಣೊಳಗೆ ಸಿಕ್ಕದ್ದಿದೆ, ಅದ ಅರ್ಥಾತ್ ಮಣ್ಣನೇ ಇದೆ ರೀ. ಅದರ ಆಧಾರದಿಂದ ಅವನಿಗೆ ನನಗಿನ್ಯಾವುದರ ಚಿಂತೆ ಇಲ್ಲ ಅಂಥೇಳಿ ಭ್ರಾಂತಿಯಿಂದ ಅನ್ನಿಸ್ತಿದೆ. ಒಂದು ವೇಳೆ ತನ್ನ ಸ್ವರೂಪದ ಪ್ರಾಪ್ತಿಯಾದ ನಂತರ ಮೂರು ಲೋಕದೊಳಗ ಅದ್ವಿತೀಯ ಯಾವುದಿದೆಯೋ, ಅಸಾಧಾರಣ ಯಾವುದಿದೆಯೋ, ಅನಂತ ಸುಖದ ನಿಧಿ ಯಾವುದಿದೆಯೋ, ಅದು ಒಂದು ವೇಳೆ ಅನುಭವ ಪೂರ್ವಕ, ರಸಾಸ್ವಾದನ ಪೂರ್ವಕ, ಆಸ್ವಾದ ಪೂರ್ವಕ ಅನುಭವದಲ್ಲಿ ಬಂದ ನಂತರ ಅವನಿಗೆ ಆಯು ಪೂರ್ಣ ಆಯಿತು, ರೋಗ ಬಂತು, ನರಕಾಯುವಿನ ಬಂತಾಯಿತು, ಇವೆಲ್ಲ ಎಲ್ಲಿ ಉಳಿತಾವ್ರಿ? ಏನು ಒಂದಿಷ್ಟು ನಿಧಿಯ ಇದ್ದ ನಂತರ ಆ ಪ್ರೌಢನಿಗೆ ವಿಶ್ವಾಸ ಆಗ್ತಿದ್ದಿರಲ್ಲ, ಏನ ಬೇಕಾದ್ರೆ ಒಂದು ಆಳು ಇಟ್ಕೊಂಡು ಎಲ್ಲ ಮಾಡ್ಬೋದು ಅಂಥೇಳಿ ಅನ್ನಿಸ್ತಿದ್ದೇನಿಲ್ಲ. ಹಾಗಾದ್ರೆ ಆ ಸ್ವರೂಪ ಜ್ಞಾನದಿಂದ ಎಷ್ಟು ನಿಶ್ಚಿಂತ ಆಗ್ಬೋದು. ನರಕದೊಳಗೆ, ರೋಗದೊಳಗೆ, ಅಸಹಾಯ ದಶೆಯೊಳಗೆ ಮೋಟೆ ಮೋಟೆ ಕೀಟ ಪಡೆ ಮುನಿಗಿರಿ ಶರೀರದೊಳಗ ಚಿಲಾತಿ ಪುತ್ರ ಅನ್ನುವಂಥ ಮುನಿಗೆ ಅರೆ ಮರೆತಕ್ಕದ್ದಲ್ಲ.
ವೈರಿನೇ ತನ್ನ ಘಾತ. ವೈರಿ ಅವನ ಶರೀರವನ್ನ ಏನೋ ಘಾತ ಮಾಡಿದ್ದ, ಅದರೊಳಗೆ ಕೀವಾಗಿ ಹುಳುವಾಗಿ. ಮುನಿರಾಜರೇ ಬ್ಯಾಂಡೇಜ್ ಯಾರು ಮಾಡವ್ರೆ? ಅಲ್ಲಿ ಡ್ರೆಸ್ಸಿಂಗ್ ಯಾರು ಮಾಡವ್ರಿ? ಏನೂ ಆಗಿರದೇ ಇರೋ ವೇಳೆದೊಳಗೆ ಇದ್ರೊಳಗೆ ಕೀಟ ಅದಾವೇನಿಲ್ರಿ. ಮತ್ತೆ ಅದರ ಸ್ವೀಕಾರ ಅವರು ಮಾಡಿದಾರ್ರಿ. ಏನೂ ಆಗಿಲ್ಲ, ಎಲ್ಲ ಸುರಕ್ಷಿತ ಇದೆ, ಒಳಗಡೆ ಎಲ್ಲ ಹುಳು ಅದಾವೇನಿಲ್ಲ ಇದ್ರೊಳಗೆ. ಅದರ ಸ್ವರೂಪ. ಅದಕ್ಕೆ ಏನು ಹೇಳಿದ್ರು? ಕರ್ಮದ ಉಪಾಧಿ ಇದೆ ಎಂದು ಅನುಭವಿಸುತ್ತಾರೆ. ಎಷ್ಟು ಸುಲಭ ಇರೋ ಹೇಳೋದೊಳಗೆ ಮಹಾ ಕಠಿಣ ಇದೆ ಈ ಜೀವಕ್ಕೆ. ಏನ? ಸುಖದ ಮಾರ್ಗ, ಸ್ವಾಧೀನ ಮಾರ್ಗ ಕಠಿಣ. ಯಾಕ? ಸ್ವಾಧೀನತೆ ಬೇಕಿಲ್ರಿ ಇವನಿಗೆ. ನಿರಂತರ ಪರಾಧೀನತೆ. ದುಡ್ಡು ಬೇಕು, ಆಸ್ತಿ ಬೇಕು, ಮನೆ ಬೇಕು. ಅದು ಭಯದ ಕಾರಣ ಇದೆಯೇನ? ನಿರ್ಭಯದ ಕಾರಣ ಇದೆ ರೀ. ಭಯದ ಕಾರಣ ಇದೆ, ಆದ್ರೆ ಅವ ಅದನ್ನ ನಿರ್ಭಯ ಅಂತ ಹೇಳಿ ತಿಳಿತಾನ್ರಿ. ಅದಕ್ಕೆ ಸಮಾಧಿ ತಂತ್ರದೊಳಗೆ ಹೇಳಿದ್ರೆ, ಜಗತ್ತೆಲ್ಲ ಯಾವುದರಿಂದ ಭಯಭೀತ ಇದೆಯೋ ಅಲ್ಲಿ ಮುನಿರಾಜರ ನಿರ್ಭೀತವಾಗಿ ವರ್ತಿಸ್ತಾರೆ. ಯಾವ ಕಾರಣದಿಂದ? ತನ್ನ ಚೈತನ್ಯ ಸ್ವರೂಪದ ಆಸ್ವಾದಪೂರ್ವಕ ಅನುಭವ ಮಾಡಿದ ನಂತರ ಎಂಥದ್ದಿದೆ ಅದು ಆಸ್ವಾದ, ಎಂಥದ್ದಿದೆ ಅದು ಆಸ್ವಾದ. ಅನಾದಿ ಕಾಲದ ದುಃಖವನ್ನ ಸಮಯ ಮಾತ್ರದಲ್ಲಿ ಸಂಪೂರ್ಣ ರೂಪದಿಂದ ಮರೆಸಿ ಬಿಡ್ತಿದೆ. ಒಂದು ಮಾತು, ಯಾವ ಪ್ರಕಾರದ ಪುಣ್ಯದಿಂದ ಆಭಾಸ ರೂಪ ದೊರಕುವಂತಹ ಸುಖದ ಅಭಿಲಾಷೆ ಮಾಡುವುದಿಲ್ಲ ಸಾಮಾನ್ಯರು. ಅದಕ್ಕೆ ಈಗ ಸಂಪದದೊಳಗೆ ಬರೋದಿದೆಯಲ್ಲ, ಏನ? ಪುಣ್ಯ ಪಾಪ ಅಧಿಕಾರ. ಪಾಪ ಪುಣ್ಯ ಅಧಿಕಾರ ಅಲ್ರಿ, ಪುಣ್ಯ ಪಾಪ ಅಧಿಕಾರ. ಬರೇ ಆಭಾಸ್. ಈ ಆಭಾಸದೊಳಗನ ಜೀವನ ಆಗಮದ ಜ್ಞಾನದಲ್ಲಿ ಕೂಡ ಆಲೋಕಿತ ಪ್ರಕಾಶಿತ ಆಗ್ತಾ ಇಲ್ಲ, ಹೊಳಿತಾ ಇಲ್ಲ, ಕಾಣಿಸ್ತಾ ಇಲ್ಲ. ಆಭಾಸದೊಳಗೆ ಅಷ್ಟು ಮೂರ್ಛಿತಾಗಿ ಹೋಗಿದೆ. ಆದರೆ ಚೈತನ್ಯದ ಆಸ್ವಾದಪೂರ್ವಕ ಅನುಭವ ಏನಿದೆ ಅಲ್ಲ, ಅದು ಆಭಾಸ ಇಲ್ಲ. ಸಮಸ್ತ ಆಭಾಸಗಳನ್ನು ತಿರೋಭೂತ ಮಾಡುವಂಥದ್ದು ಇದೆ. ಮತ್ತು ಯಾವ ಪ್ರತ್ಯಕ್ಷ ದುಃಖ ಅದವಲ್ಲ ಅವುಗಳನ್ನೆಲ್ಲ ದೂರ ಎಸೆಯುವಂಥದ್ದಿದೆ. ನರಕದ ದುಃಖ ಸಮ್ಯಕ್ ದೃಷ್ಟಿ ಜೀವನಿಗೆ ದೂರ ಇದೆ, ಸಮೀಪ ಇದೆ ರೀ ಗೌರಣ್ಣವರು. ನರಕದ ದುಃಖ, 7ನೇ ನರಕದ ದುಃಖ ಸಮ್ಯಕ್ ದೃಷ್ಟಿ ಜೀವನಿಗೆ ದೂರ ಇದೆ, ಸಮೀಪ ಇದೆ ರೀ. ಅವನಲ್ಲೇ ಇದೆಯನ? ಇಲ್ಲ, ಬಹಳ ದೂರ. ಬಹಳ ದೂರ ಅಂದ್ರೆ ಎಷ್ಟು ಕಿಲೋಮೀಟರ್? ಬಹಳ ದೂರ ಅಂದ್ರೆ ಎಷ್ಟು ಕಿಲೋಮೀಟರ್? ಬಹಳ ದೂರ ಅಂದ್ರೆ ಸ್ವರೂಪದಿಂದ ದೂರ. ಅವನ ಸ್ವರೂಪದೊಳಗೆ ಇಲ್ಲ. ನರಕದ ದುಃಖ 4ನೇ ಗುಣಸ್ಥಾನವರ್ತಿಗಿಲ್ಲ ಅಂದಮೇಲೆ 6ನೇ ಗುಣಸ್ಥಾನವರ್ತಿಗೆ ಉಪಸರ್ಗದ ದುಃಖ ಎಷ್ಟಿರೋದು? 7ನೇ ಗುಣಸ್ಥಾನದೊಳಗಿಲ್ಲ ಅನ್ನೋ ಮಾತು ಎಲ್ರಿಗೂ ತಿಳಿತಿದೆ. ಆದ್ರೆ 6ನೇ ಗುಣಸ್ಥಾನದೊಳಗೆ 3 ಕಷಾಯ ಚೌಕಡಿ ಹೋಗಿದ್ದಾವೆ. ಸಂಜ್ವಲನದ ತೀವ್ರ ಉದಯ ಇದೆ. ಅಲ್ಲಿ ಆ ಮಹಾಮುನಿಗೆ ಉಪಸರ್ಗದ ದುಃಖ, ಪಾಂಡವರಿಗೆ ಆ ಕಾಯ್ದ ಕೆಂಪಾದ ಲೋಹದ ಆಭರಣಗಳನ್ನು ತೊಡಿಸಿದ್ರಲ್ಲ, ಅದರ ದುಃಖ ಎಷ್ಟಿರೋದು? 7ನೇ ನರಕದಲ್ಲಿರುವಂಥ 4ನೇ ಗುಣಸ್ಥಾನವರ್ತಿಗೆ ನರಕದ ದುಃಖ ಇಲ್ಲ. ಯೋಚನೆ ಮಾಡೋದು. ಸಮ್ಯಕ್ ದರ್ಶನದ ಮಹಿಮಾ ಎಂಥದ್ದಿದೆ. ಶಬ್ದ ಬಿಟ್ಟು ಬಿಡೋದಿಲ್ರಿ. ಒಂದು ಶಬ್ದ ಅಪರಾಶೇರಿ ಉಪಸ್ಥಿತಿ. ಅಲ್ಲೇ ಇದ್ದೀರಿ, ಒಳ್ಳೇದಾಯ್ತಲ್ಲ. ಈಗ ಏನು ತಂಪವು ಇನ್ನೂ ತನಕ ತಾವು ಬಾಯಿ ಉಪಸ್ಥಿತಿ ಎಲ್ಲಿವೇ ನಾವು ಉಪಸ್ಥಿತಿ ತಿಳ್ಕೊಂಡ್ರು ಅಂತರ ಉಪಸ್ಥಿತಿ ಬರಾಕ್ಷತಿ. ಅದು ಉಪಸ್ಥಿತನ ಅದೇ ಖರಿ. ಯಾವ ರೂಪದಿಂದ ನಮ್ಮೆದುರು ನಾವು ಉಪಸ್ಥಿತದೆವು? ಈ ಮಾತಿತ್ತಲ್ಲ, ನಮ್ಮನ್ನು ನಾವು ಯಾವ ರೀತಿಯ ಉಪಸ್ಥಿತಿಯ ಮೂಲಕ ವಂಚಿಸ್ತಾ ಇದ್ದೇವೆ, ನಮ್ಮನ್ನು ನಾವು
ಯಾವ ರೀತಿಯ ಉಪಸ್ಥಿತಿಯನ್ನು ಕೊಟ್ಟ ವಂಚಿಸ್ತಾ ಇದ್ದೇವೆ, ನಮ್ಮನ್ನು ನಾವು ವಂಚಿಸ್ತಾ ಇದ್ದೇವೆ. ನಮ್ಮೆದುರಿಗೆ ನಾವು ಉಪಸ್ಥಿತಿ ಇದ್ದೇವೆ. ನಾನು ನಿರ್ದೋಷಿ ಇದ್ದೇನೆ. ಪ್ರತಿಯೊಬ್ಬರಿಗೂ ತಮ್ಮ ಉಪಸ್ಥಿತಿ ಎಂಥದ್ದಿದೆ, ನಿರ್ದೋಷಿ. ಉಳಿದವರೆಲ್ಲ ದೋಷಿ. ಅದು ಉಪಸ್ಥಿತಿ ಸಾಮಾನ್ಯ ಎಲ್ಲರಿಗೂ ಎಲ್ಲ ಜೀವಕ್ಕೆ. ಆದರೆ ಆ ಪ್ರಕಾರದ ಉಪಸ್ಥಿತಿ ಪ್ರತಿಯೊಂದು ಜೀವಕ್ಕೆ ಇದೆ ಮತ್ತು ಇದೆ. ಆದರೆ ಇಲ್ಲಿ ನಾನು ಜೀವದ್ರವಿದ್ದೇನೆ ಅನ್ನುವ ರೂಪದಿಂದ ತನ್ನ ಎದುರಿಗೆ ಉಪಸ್ಥಿತ ಆಗಬೇಕು. ಅದರ ನಂತರ ಜೀವದ್ರವ್ಯದ ಸ್ವರೂಪ ಒಂದು ಶುದ್ಧ ಚೈತನ್ಯ. ಅದರ ನಂತರ ಅದರದ ಆಸ್ವಾದ ರೂಪದ ಅನುಭವ. 3 ಕಾರ್ಯ ಅದವ್ರೆ. ಅದನ್ನ ಶ್ರದ್ಧಾಜ್ಞಾನ ಚಾರಿತ್ರ ಅನ್ರಿ ನೀವು. 3 ಕಾರ್ಯ ಅದಾವ. ತನ್ನ ಎದುರಿಗೆ ತಾನು ಜೀವದ್ರವ್ಯಾಗಿ ಉಪಸ್ಥಿತ ಆಗೋದು. ಎಲ್ಲಿದೆ ದುಃಖ, ಎಲ್ಲಿದೆ ಅಪಶಬ್ದ, ಎಲ್ಲಿದೆ ರೋಗ, ಎಲ್ಲಿದೆ ನಿರ್ಧನತೆ, ಎಲ್ಲಿದೆ ಹೇಳ್ರಿ? ತನ್ನ ಎದುರಿಗೆ ತಾನು ಜೀವದ್ರವ್ಯಾಗಿ ಉಪಸ್ಥಿತ ಆದ ನಂತರ ಏನೂ ಇಲ್ಲ. ಹಾಗಾದ್ರೆ ಆ ಜೀವದ್ರವ್ಯ ಹೇಗಿದೆ? ಒಂದು ಶುದ್ಧ ಚೈತನ್ಯ ಅದರ ಸ್ವರೂಪ ಇದೆ. ಬಹಳ ವಿಚಾರ ಮಾಡುವಂಥ ವಿಷಯ ಇದೆ ರೀ. ಆ ಜೀವದ್ರವ್ಯದ ಸ್ವರೂಪ ಏನಿದೆ? ಒಂದು ಶುದ್ಧ ಚೈತನ್ಯ. ಹಾಗಾದ್ರೆ ಅದರ ಸ್ವೀಕೃತಿ ಪೂರ್ವಕ ಆ ಶುದ್ಧ ಚೈತನ್ಯದ ಆಸ್ವಾದ ರೂಪದಿಂದ ಅನುಭವ ಬಂದ ನಂತರ ಇವನಿಗೆ 3 ಲೋಕೆಲ್ಲ ಶೂನ್ಯ ಇದೆ. ಸಮಸ್ತ ಪಾಪ ಪುಣ್ಯಗಳ ಗಾರುಡಿಗನ ಆಟದ ಹಾಗೆ ಇದ್ದಾವೆ ಎಲ್ಲ. ಅವರ ಜಿನ ಶಿಶುವಿನ ಎದುರಿಗೆ ಆ ಇಂದ್ರನ ತಾಂಡವ ನೃತ್ಯ ಏನಿದೆ, ಗಾರುಡಿಗನ ಆಟದ ಹಾಗೆ. ಆ ಜಿನ ಶಿಶು ಈಗ ಜನ್ಮ ತಾಳಿದ್ದ 1 ದಿವಸ ಆಗಿಲ್ರಿ ಪೂರ್ಣ. ಹುಟ್ಟಿದ ಕೂಡಲೇ ಮೇರುಗಿರಿಗೆ ಒಯ್ದ ಪಾಂಡುಕ ಶಿಲೆಯ ಮೇಲೆ ಅಭಿಷೇಕ ಮಾಡಿ ತಂದ್ರಲ್ಲ. ಮಾಡಿದ ನಂತರ ಇವನಿಗೆ ಆನಂದ 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 ತಾಂಡವ ನೃತ್ಯ ಮಾಡುತ್ತಂದ್ರೆ ಅದು ಆ ಬಾಲಕನಿಗೆ ಏನು ಅನ್ನಿಸ್ತಿದೆ? ಗಾರುಡಿಗನ ಆಟ. ಗಾರುಡಿಗ ಅಂತಂದ್ರೆ ಕಲ್ಲಿದ್ದದ್ದನ್ನು ಮಾವು ಮಾಡಿ ತೋರಿಸ್ತಾನಲ್ಲ. ಬಟ್ಟೆ ಇದ್ದದ್ದನ್ನು ಕಬೂತರ್ ಮಾಡ್ತಾನಲ್ಲ, ಜಾದೂಗಾರ. ಹಾಗೆ ಅನ್ನಿಸ್ತಿದೆ ಆ ಬಾಲಕನಿಗೆ, ನವಜಾತ ಜಿನ ಶಿಶುವಿಗೆ. ಇದು ಯಾವುದರ ಮಹಿಮೆ? ಇದು ಶುದ್ಧ ಚೈತನ್ಯ ಯಾವ ಜೀವದ್ರವ್ಯದ ಸ್ವರೂಪ ಇದೆಯೋ ಅದನ್ನು ಆಸ್ವಾದ ರೂಪದಿಂದ ಅನುಭವಿಸುವುದರ ಮಹಿಮೆ ಇದೆ. ಧನದಿಂದ ಭಾಷ್ಯ ವಿದ್ಯೆಯಿಂದ ಎಷ್ಟು ಬಲ ಬರ್ತಿದ್ದಾರೆ. ಬಂದ್ರೆ ಅವರೆಲ್ಲ ಯಾಕೆ ಜ್ಯೋತಿಷಿಗಳ ಕಡೆಗೆ ಕೇಳಕ್ ಹೋಗ್ತಾರ್ರಿ? ಅವರ ಹೋಗ್ತಾರಲ್ಲ ಜಾಸ್ತಿ. ಹಳ್ಳಿಯ ಅನ್ಪಡ ಮನುಷ್ಯ ಹೋಗುದಿಲ್ರಿ. ಆಗ್ತಿತ್ತವ ಹಿಂದೆಲ್ಲ ಮಾಡಿದ್ದಾರೆ ನಂತಾರೆ ಅವ್ರ. ಇವ್ರು ಓದಿದಾರ ಮತ್ತು ದುಡ್ಡದವರ ಇವ್ರು ಹೋಗ್ತಾರ್ರಿ. ಮಂತ್ರವಾದಿ ಕಡೆ ತಾಯ್ತಾ ಮಾಡಿಕೊಳ್ಳುವ ಸಲುವಾಗಿ, ಏನೇನೋ ಮಾಡುವ ಸಲುವಾಗಿ ಎಲ್ಲ ದುಡ್ಡು ವಿದ್ಯೆ ಇದ್ದವರು ಹೋಗ್ತಾರೆ. ಹಾಗಾದ್ರೆ ಅಲ್ಲೇ ಏನು ಸಿದ್ಧ ಆಯಿತು? ಅವು ಯಾವ ನಿರ್ಭಯದ ಆಧಾರ ಅಲ್ಲ. ಅವು ಯಾವ ಜೀವನಿಗೆ ಅಭಯವನ್ನು ನೀಡುವಂಥವು ಅಲ್ಲ. ಭ್ರಾಂತಿಯಿಂದನೇ ತಿಳ್ಕೊಳ್ತಾನೆ. ಆದ್ರೆ ಭಯ ಅವರಿಗೆ ಹೆಚ್ಚಿದೆ. ಅವರು ಶಾಪ ಕೊಟ್ಟಾರೆ, ಇವರು ಶಾಪ ಕೊಟ್ಟಾರ, ಅವರು ಕೋಪಿಸಿಕೊಳ್ಳಬಹುದು ದೇವಿಯರು. ವಾಸ್ತು ಆ ಬಾಗಿಲ ತೆಗೆದು ಈ ಕಡೆ ಹಾಕಿ, ಈ ಕಿಟಕಿ ತೆಗೆದು ಆ ಕಡೆ ಗ್ಯಾಸ್ ಕಟ್ಟಿ ಅಲ್ಲಿಂದ ಕಿತ್ತಿ ಇಲ್ಲಿ ಹಾಕಿ, ಇಲ್ಲಿಂದ ಕಿತ್ತಿ ಅಲ್ಲಿ ಮಾಡು, ಬಚ್ಚಲ ಮನೆ ಇಲ್ಲಿದ್ದದ್ದು ಅಲ್ಲಿ ಒಯ್. ಇದೆಲ್ಲ ಏನಿದೆ? ದುಡ್ಡು ಮತ್ತು ಕುವಿದ್ಯೆಯ ಫಲ ಇದೆ. ಒಂದು ಸ್ವಲ್ಪ ಕಡಿಮೆ ಆಗ್ತಿದೆ, ಒಂದು ಸ್ವಲ್ಪ ಹೆಚ್ಚಾಗ್ತಿದೆ. ಏನಿದ್ರು ಅಜ್ಞಾನದ ಪ್ರಭಾವ ಏನು ಒಂದಲ್ಲ ಒಟ್ಟು ಒಂದು ಯಾವುದರೆ ಅಜ್ಞಾನ ಸ್ವಲ್ಪ ಬೆಳಕಿಗೆ ಬಂತು ಅಂತಂದ್ರೆ ಎಲ್ಲ ಅಜ್ಞಾನಿಗಳು ಆ ಕಡೆ ಆಕರ್ಷಣೆ. ಎಲ್ಲ ಅಜ್ಞಾನ. ಅದು ತಿನ್ಬೇಡ, ಇದು ತಿನ್ಬೇಡ. ಅರೆ ಅಭಕ್ಷ್ಯ ಬಿಡೋದಿಲ್ರಿ.
ಇದರಿಂದ ಕ್ಯಾನ್ಸರ್ ಆಗ್ತಿದೆ, ಅದರಿಂದ ಇದಾಗ್ತಿದೆ, ಹಾರ್ಟ್ಗೆ ಇದಾಗ್ತಿದೆ, ಲಿವರ್ಗೆ ತೊಂದರೆ ಆಗ್ತದೆ. ಅವೆಲ್ಲ ತೊಂದರೆಗೊಳಗಾಗುವಂಥ ಅವು ಅಂಥವನ ವಸ್ತು ಅದು ದುರ್ಬಲ್. ಅವಕ್ಕೇಂದ್ರೆ ಒಂದಿಷ್ಟು ನಿಮಿತ್ತ ಸಿಕ್ಕರೆ ಸಾಕ್ರೆ. ಆದರೆ ಅದು ಕೆಡುವುದರಿಂದ, ಅದೇನರೇ ಆಗುವುದರಿಂದ ಈ ಚೈತನ್ಯ ಸ್ವರೂಪಿ ಜೀವನಿಗೇನಾಗ್ತಿದೆ, ಎಷ್ಟು ಭಯ ಭಯ ಅಂಥೇಳೇನ ಪೂಜ್ಯಪಾದಾಚಾರ್ಯ ಏನು ಹೇಳಿದ್ರು, ಇಡೀ ಜಗತ್ತೆಲ್ಲ ಎಲ್ಲಿ ಭಯ ಪಡ್ತಿದೆಯೋ ಅದನ್ನೆಲ್ಲ ಅಭಯ ತಾಣ ಇದೆ ಮಹಾಮುನಿಗೆ. 10 ವರ್ಷದ ಬಾಲಕ ಹೇಗೆ ಹೋದರೆ ಕಾಡಿನೊಳಗೆ, ಹೇಗೆ ಹೋದ್ರು? ನೀವೇನಂದ್ರೆ ಕುಂದಾದ್ರಿಯೊಳಗ ಹಗಲು ಹೊತ್ತು ಒಬ್ಬ ಮನುಷ್ಯಲಿರೋ ಸಾಧ್ಯ ಅಂದು ಹೇಳಿದ್ರು. ಈಗ ಅದನ್ನೆಲ್ಲ ಕೆಡಿಸಿಬಿಟ್ಟಿದ್ದಾರೆ. ಕೆಡಿಸಿ ಬಿಡುವುದರಿಂದ ಹೀಗಾಯಿತು, ನಮ್ಗೆ ಯಾರು ಬೇಕು ಹಾಗೆ. ಪ್ರತ್ಯಕ್ಷವಿರುವಂತಹ ಜೀವದ್ರವ್ಯವು ಅದು ಅನಾದಿ ಕಾಲದಿಂದ ಸ್ವರೂಪದಿಂದ ಭ್ರಷ್ಟವಿತ್ತು. ಭ್ರಷ್ಟ ಇದ್ದದ್ದು ಭ್ರಷ್ಟ ಉಳಿಬೇಕು ಹೀಗೆ ಮಾತಿಲ್ಲ, ಭ್ರಷ್ಟ ಆದದ್ದು ಶುದ್ಧ ಆಗೋದು ಅನ್ನೋ ಮಾತಿಲ್ಲ. ಆದರೆ ಈ ಪ್ರಕಾರವಾಗಿ ತನ್ನ ಸ್ವರೂಪಕ್ಕೆ ಪ್ರಾಪ್ತವಾಯಿತು. ಯಾವ ಪ್ರಕಾರ ಅನ್ನೋದು ಹೇಳ್ರಲ್ಲ ಒಂದ್ಸಲ. ಯಾವ ಪ್ರಕಾರ? ಪೂರ್ವೋಕ್ತ ಪ್ರಕಾರದಿಂದ ಜೀವದ್ರವ್ಯದ ಸ್ವರೂಪವು ಒಂದು ಶುದ್ಧ ಚೈತನ್ಯವಿದೆ. ಅದರ ಆಸ್ವಾದ ರೂಪ ಅನುಭವದಿಂದ ಸ್ವರೂಪಕ್ಕೆ ಪ್ರಾಪ್ತ ಆಯಿತು. ಏನು ಓದಲಿಲ್ಲ ಶಾಸ್ತ್ರ. ಅದು ಆಸ್ವಾದ ಅಂದ್ರೆ ತಿಳಿಯುವತ್ತ, ನನಗೆ ತಿಳಿಸ್ಲಿಕ್ಕೆ ಬರುವತ್ತ. ಆಸ್ವಾದ ಹೇಳಿದ್ನಲ್ಲ, ಸಂಕೇತ ಮಾತ್ರ. ಒಂದೊಂದು ಮಗು ಮಾಡ್ತಾವಲ್ಲ ತಿನ್ನುವಾಗ, ಯಾವುದಾದ್ರೂ ಒಂದು ರುಚಿ ನಾಲಿಗೆಗೆ ತಗಲಿಸಿದ್ರೆ ಹಾಗೆಯೇ ಆಸ್ವಾದ, ಅದರ ಆನಂದದೊಳಗೆ ತನ್ಮಯ ಆಗೋದು, ಉಳಿದದ್ದೆಲ್ಲ ಮರೆತು ಬಿಡೋದು. ಉಪ್ಪ ಖಾರ ಹಾಕ್ತಾರಲ್ಲ, ನೋಡು ಅಂತಾರೆ. ಮ್ಯಾಲಿನ ಮಾತದ್ದು ಆ ಅರ್ಥ ಮ್ಯಾಲಿನ ತೋರಿಸ್ತೈತೆ, ಆಸ್ವಾದಿ ಸ್ವಲ್ಪ ಒಳಗೊಯ್ತಿದ್ರೆ ಅದನ್ನ ಹೇಳೋದು. ಇದು ಮ್ಯಾಲಿಂದ ಹೇಳ್ಕೋಬೇಕಿರಲಿ ಅಣ್ಣ, ತಿಳ್ಕೊಳ್ಳೋದು ಇದು ಒಳಗಿನ ತಿಳ್ಕೊಳ್ಳಿಕ್ಕೆ ಬೇಕು. ಆಸ್ವಾದ ಅಂದ್ರೆ ಈ ಸಮಯದ ಜ್ಞಾನದ ಅನುಸಾರ ಹೇಳ್ಬೋದು. ಅದರಲ್ಲಿ ತನ್ಮಯಾಗಿ ಉಳಿದದ್ದೆಲ್ಲ ಮರೆತು ಬಿಡೋದು, ಅದರಲ್ಲಿ ಒಂದಾಗಿ ಅನುಭವ ಮಾಡೋದು, ಅದರಲ್ಲಿ ಇಳಿದು ಹೋಗಿ ಉಳಿದದ್ದು ವಿಶ್ವ ಎಲ್ಲ ಮರೆತು ಆಸ್ವಾದ ರೂಪ ಅಂಥೇಳಿದ್ರೆ ಉಪಸರ್ಗಿಲ್ಲ, ಕರ್ಮ ಇಲ್ಲ, ಭಯ ಇಲ್ಲ, ಸಹಾಯಕರ ಬೇಕಿಲ್ಲ, ಪಂಚಗುರು ಶರಣ ಅನ್ನೋದನ್ನು ಇಲ್ಲ. ಎಲ್ಲಿದ್ದಾರೆ ಪಂಚಗುರುಗಳ್ರಿ? ಅದರಿಂದ ಆತ್ಮನೇ ಆತ್ಮನ ಗುರು. ಯಾವುದರಿಂದ? ಆತ್ಮನೇ ಅರ್ಹಂತ, ಆತ್ಮನೇ ಸಿದ್ಧ, ಆತ್ಮನೇ ಉವಜ್ಜಾಯ, ಆತ್ಮನೇ ಸಾಧು, ಆತ್ಮನೇ ಆಚಾರ್ಯ. ಅದರಿಂದ ಆತ್ಮನೇ ಆತ್ಮನ ಅರುಹ ಸಿದ್ಧ ಹಿರಿಯ ಉಜ್ಜಾಯ ಸಾಹು ಪಂಚ ಪರಮೇಠಿ ತೇವಿ ಹುಚ್ಚಿಟ್ಟದಿಯಾದೆ. ನಾವು ಕರೆದ್ರೆ ಅವರು ಬರುವುದಿಲ್ಲ, ತಮ್ಮ ಆತ್ಮನಲ್ಲೇ ಸ್ಥಿರ ಇದ್ದಾರೆ ಅವರು. ತಮ್ಮ ಆದ ಭೂಮಿ. ಅದಕ್ಕೆ ನನಗೂ ಕೂಡ ಆತ್ಮನೇ ಶರಣ.